ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಓಂ ಯಾ ಕುಂದೆಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತಾ ವಂದಿತಾ ಸಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಢ್ಯಾಪಃ. 4ನೇ ಅಧ್ಯಾಯ ಮುಖಪುಟದ ಪೂಜೆ ಆಗಿದೆ. ಈಗ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡುವುದಿದೆ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರತಿ ಅಧ್ಯಾಯವನ್ನು ಪೂಜೆ ಮಾಡಿ ಪ್ರಾರಂಭಿಸಬೇಕು, ಪೂಜೆ ಮಾಡಿ ಮುಗಿಸಬೇಕು. ನಾಲ್ಕನೆಯ ಅಧ್ಯಾಯ ಪೂಜೆಯನ್ನು ಮಾಡುತ್ತೇನೆ. ಗಂಗೆಯನ್ನು ಅರ್ಪಿಸುತ್ತಿದ್ದೇನೆ, ಅರಿಶಿಣವನ್ನು ಅರ್ಪಿಸುತ್ತಿದ್ದೇನೆ, 2 ಸಲ ಕುಂಕುಮವನ್ನು ಅರ್ಪಿಸುತ್ತಿದ್ದೇನೆ, ಅಕ್ಷತೆಯನ್ನು ಅರ್ಪಿಸುತ್ತಿದ್ದೇನೆ, ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃವೀಣಾ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಓಂ ನಮಃ ಶಿವಾಯ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆರತಿಯನ್ನು ಅರ್ಪಿಸುತ್ತೇನೆ, ಆರತಿಯನ್ನು ಬೆಳಗುತ್ತೇನೆ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಭೂ ಓಂ ಭುವ ಓಂ ಸ್ವಃ ಓಂ ಮಹಾ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇನ್ನು ನೈವೇದ್ಯವನ್ನು ಅರ್ಪಿಸುವ ಸಕ್ಕರೆ ತುಪ್ಪದ ನೈವೇದ್ಯ. ಸಕ್ಕರೆ ಮತ್ತು ತುಪ್ಪದ ನೈವೇದ್ಯವನ್ನು ಅರ್ಪಿಸುತ್ತೇನೆ. ಓಂ ದೀಪಂ ಅರಿಶಿಣ ಚಂದನಂ ಪುಷ್ಪಂ ಅಕ್ಷತೆಯಂ ಧೂಪಂ ಆರತಿಯಂ ಘಂಟನಾದನಂ ನೈವೇದ್ಯಂ ಸಮರ್ಪಯಾಮಿ. ಈಗ ಷೋಡಶೋಪಚಾರದ ಪೂಜೆ ಮುಗಿಯಿತು. 4ನೇ ಅಧ್ಯಾಯ ಪ್ರಾರಂಭ ಆಗುತ್ತದೆ. 4ನೆಯ ಅಧ್ಯಾಯ ವೀಕ್ಷಕರೇ, 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ನನ್ನ ಮುಖ ಅಲ್ಲಿ ಈ ವ್ಯವಸ್ಥೆಯಲ್ಲಿ ನೋಡೋದಕ್ಕಿಂತಲೂ ಜಾಸ್ತಿ ನಿಮ್ಮ ಗಮನ ವಿಷಯದ ಕಡೆ ಇರಲಿ, ಪುರಾಣವನ್ನು ಕೇಳುವುದರ ಕಡೆ ಇರಲಿ. 4ನೇ ಅಧ್ಯಾಯ. ಶ್ರೀದೇವಿಯು ಮಹಿಷಾಸುರನ ಸೈನ್ಯವನ್ನು ಸಂಹಾರ ಮಾಡಿದ್ದು ಸೂಚನೆ. ದುಷ್ಟ ಮಹಿಷಾಸುರನ ಬಲವನು ಶಿಷ್ಟಳೆನೆ ಪಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರ್ಷಿಸಲು. ಶಬ್ದಾರ್ಥ ಶಿಷ್ಟ ಶಬ್ದಾರ್ಥ ಬೇಡ. ವೀಕ್ಷಕರೇ, ಈ 4ನೇ ಅಧ್ಯಾಯ ಪ್ರಾರಂಭವಾಗುವುದು ರಾಕ್ಷಸರಲ್ಲಿ ಅತ್ಯಂತ ಶೂರನಾದಂಥ ಬಲಿಷ್ಠನಾದಂಥ ಮಹಿಷಾಸುರನ ಸೈನ್ಯವನ್ನು ಸಂಹಾರ ಮಾಡತಕ್ಕಂಥದ್ದು. ಮಹಿಷಾಸುರನ ಸಂಹಾರ ಮುಂದೆ ಬರುತ್ತೆ, ಆದರೆ ಅದಕ್ಕಿಂತಲೂ ಮುಂಚೆ ಏನು ಬರುತ್ತೆ ಅಂದರೆ ಅವನ ಸೈನ್ಯವನ್ನು ಸಂಹಾರ ಮಾಡೋದು. ಇಲ್ಲಿ ಈ 4ನೇ ಅಧ್ಯಾಯದಲ್ಲಿ ಈ 4ನೇ ಅಧ್ಯಾಯವನ್ನು ಓದ್ತಾ ಹೋದರೆ, ಪದ್ಯವನ್ನು ಗದ್ಯವನ್ನು ಓದ್ತಾ ಹೋದರೆ ಬಹಳ ಸಮಯ ತಗೊಳುತ್ತೆ.
ಆದರೆ ನಾನು ಸಾರಾಂಶವನ್ನು ಹೇಳುತ್ತೇನೆ. 4ನೇ ಅಧ್ಯಾಯ ಸಾರಾಂಶ ಏನು ಅಂತಂದರೆ, ಶಿವನು, ಕೈಲಾಸಾಧಿಪತಿ ಶಿವನು ತನ್ನ ಸಭೆಯಲ್ಲಿ ನಂದೀಶನ ಬಸವಣ್ಣನ ವಿನಂತಿಯ ಮೇರೆಗೆ ಯಾವಾಗ ಪಾರ್ವತಿ ದೇವಿಯ ಮಹಿಮೆಯನ್ನು ಹೇಳಲು ಪ್ರಾರಂಭಿಸಿದನು, ಆವಾಗಿನಿಂದ ಪ್ರಾರಂಭವಾಗಿ ಪೀಠಿಕಾಧ್ಯಾಯ, ಮೊದಲನೇ ಅಧ್ಯಾಯ, ಪೀಠಿಕಾಧ್ಯಾಯದಲ್ಲಿ ಹೇಗೆ ಈ ಗ್ರಂಥವನ್ನು ಬರೆಯಲ್ಪಟ್ಟಿತ್ತು, ಈ ಗ್ರಂಥಾಧಿಕಾರಿಗಳು, ಈ ಗ್ರಂಥವ ಹೇಗೆ ರಚನೆ ಆಯಿತು, ಅದರ ಬಗ್ಗೆ ಚಿದಾನಂದ ಶಿವ ಯೋಗಿಗಳು, ಶಿವದೂತರ ಬಗ್ಗೆ ಅದರ ಒಂದು ಪರಿಚಯ ಇದೆ. ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಜನನ ಮತ್ತು ಕಳೆದುಕೊಂಡಂಥ ತಾಯಿಯನ್ನು ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವುದು, ಪ್ರತ್ಯಕ್ಷ ಮಾಡಿಕೊಂಡ ಮೇಲೆ ಅವಳು ಕೇಳಿದ ವರಗಳಿಗೆ ಒಪ್ಪದೆ ಕೊನೆಗೆ ಅವಳು ದೇವಿ ಕೊಟ್ಟಂಥ ಸೃಷ್ಟಿಸಿದ ಲಯ ಅಧಿಕಾರವನ್ನು ಒಪ್ಪಿಕೊಂಡು ಬಂದದ್ದು. ಮುಂದೆ 2ನೇ ಅಧ್ಯಾಯದಲ್ಲಿ ಹೀಗೆ ಬರ್ತಾ 2ನೇ ಅಧ್ಯಾಯದಲ್ಲಿ ಅವರು ಹೀಗೆ ದೇಶ ಕಾಲ ಸುತ್ತುತ್ತಾ ಬರುತ್ತಾರೆ. ಮುಂದೆ ಮಧುಕೈಟಭರ ಸಂಹಾರ ಆಗುತ್ತೆ. ಮಧುಕೈಟಭರ ಸಂಹಾರದಲ್ಲಿ ಏನಾಗುತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಶಕ್ತಿಗಳನ್ನು ಪ್ರದರ್ಶನ ಮಾಡ್ತಾರೆ. ಬ್ರಹ್ಮ ವಿಷ್ಣುವಿನ ಉದರದಲ್ಲಿ ಹೋಗಿ ಸಕಲ ಬ್ರಹ್ಮಾಂಡಗಳನ್ನು, ಅನೇಕ ಲೋಕಗಳನ್ನು ಕಾಣುತ್ತಾನೆ. ಹಾಗೆ ವಿಷ್ಣು ಶಿವ ಬ್ರಹ್ಮನ ಉದರದಲ್ಲಿ ಹೋಗಿ ಸಕಲ ಲೋಕಗಳನ್ನು ಕಾಣುತ್ತಾರೆ. ಆಮೇಲೆ ಹೊರಗೆ ವಿಷ್ಣು ಮಲಗಿದಾಗ, ನಿದ್ರಾವಸ್ಥೆಯಲ್ಲಿದ್ದಾಗ, ಯೋಗದಲ್ಲಿದ್ದಾಗ ಬ್ರಹ್ಮ ಅವನ ಹೊಟ್ಟೆಯಲ್ಲಿ ಹೋಗಿ ಸಕಲ ಲೋಕಗಳನ್ನು ನೋಡಿ ಹೊರಗೆ ಬಂದಾಗ ಶಿವನು ಇರೋದೆಲ್ಲ ಎಲ್ಲಿಯೋ ತಿರುಗಾಡುತ್ತಾ ಬೈಲಿನಲ್ಲಿ ತಿರುಗಾಡುತ್ತಾ ಹೋಗುತ್ತಾನೆ, ಕಾಣಸಿಗುವುದಿಲ್ಲ. ಮುಂದೆ ಮಲಗಿಕೊಂಡಂಥ ಯೋಗ ನಿದ್ರೆಯಲ್ಲಿರ್ತಕ್ಕಂಥ ವಿಷ್ಣುವಿನ ಕಿವಿಯಲ್ಲಿ ಮಧು ಮತ್ತು ಕೈಟಭರು ಮಹಾನ್ ದೈತ್ಯರು ಹುಟ್ಟುತ್ತಾರೆ. ಈ ದೈತ್ಯರು ಮತ್ತು ವಿಷ್ಣುವಿನ ಮಧ್ಯೆ 5,000 ವರ್ಷಗಳ ಕಾಲ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಕೊನೆಗೆ ವಿಷ್ಣು ಈ ಇಬ್ಬರು ಮಧು ಮತ್ತು ಕೈಟಭ ರಾಕ್ಷಸರನ್ನು ತನ್ನ ಸುದರ್ಶನಾಸ್ತ್ರದಿಂದ ಸಂಹರಿಸುತ್ತಾನೆ. ಇಲ್ಲಿಯವರೆಗೂ ಈ ಕಥೆ ಮುಗಿದಿದೆ. ಈ 4ನೇ ಅಧ್ಯಾಯದಲ್ಲಿ ಬರುವಂಥ ವಿಷಯ ಏನಂದರೆ, ಮಹಿಷಾಸುರ ಇಡೀ ಲೋಕಗಳನ್ನು 14 ಲೋಕಗಳನ್ನು ಗೆದ್ದು, ಸರ್ವ ದೇವತೆಗಳ ಸಾಮ್ರಾಜ್ಯಗಳನ್ನು ಗೆದ್ದು, ದೇವತೆಗಳನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು, ದೇವತೆಗಳ ಅಧಿಕಾರಗಳನ್ನು ತೆಗೆದುಕೊಂಡು, ತಾನೇ ದೇವ ಸಾರ್ವಭೌಮ, ತಾನೇ ದೇವತೆ, ತನಗಿಂತಲೂ ಮೇಲೆ ಯಾರೂ ದೇವರಿಲ್ಲ ಅನ್ನೋಷ್ಟರ ಮಟ್ಟಿಗೆ ಮೇಲೆ ಗರ್ಭದಿಂದ ಮೇಲೆ ಏರಿ ಕುಳಿತಿರುತ್ತಾನೆ. ಆ ಒಂದು ಮಹಿಷಾಸುರ ದೇವತೆಗಳ ಇಂದ್ರ, ಕುಬೇರ, ಯಮ, ದಿಕ್ಪಾಲಕರ ಎಲ್ಲರ ಅಧಿಕಾರಗಳನ್ನು ಕಸಿದುಕೊಂಡು, ಸ್ವರ್ಗಗಳನ್ನು ತನ್ನ ಅಧಿಕಾರದಲ್ಲಿಟ್ಟುಕೊಂಡು, ಎಲ್ಲ ನವಗ್ರಹಗಳ ಅಧಿಕಾರಗಳನ್ನು, ಎಲ್ಲ ಅಷ್ಟದಿಕ್ಪಾಲಕರ ಅಧಿಕಾರಗಳನ್ನು, ಸೂರ್ಯಚಂದ್ರಾದಿಗಳ ಅಧಿಕಾರಗಳನ್ನು ತಾನೇ ಸೂರ್ಯ, ತಾನೇ ಚಂದ್ರ, ತಾನೇ ಶನಿ, ತಾನೇ ಬುಧ, ಮಂಗಳ, ತಾನೇ ಎಲ್ಲರ ಅಧಿಕಾರವನ್ನು ತಾನೇ ನಡೆಸಿಕೊಂಡು ಮಹಾಗರ್ವಿಯಾಗಿ ಸಾಮ್ರಾಜ್ಯ ನಡೆಸುತ್ತಾನೆ. ಆದರೆ ದೇವತೆಗಳು ಬೀದಿ ಪಾಲಾಗಿರ್ತಾರೆ, ಗುಲಾಮರಾಗಿರ್ತಾರೆ. ಆಗ ದೇವತೆಗಳು ಏನು ಮಾಡ್ತಾರೆ, ಏನು ಮಾಡಬೇಕಂತ ತಿಳಿದೇನೆ ಬ್ರಹ್ಮನ ಹತ್ರ ಬರ್ತಾರೆ. ನಮ್ಮನ್ನು ಕಾಪಾಡುವಂತ ಬ್ರಹ್ಮನ ಹತ್ರ ಬಂದು ಕಾಪಾಡುವಂತ ಕೇಳ್ತಾರೆ. ಕೇಳಿದಾಗ ಬ್ರಹ್ಮನಿಗೆ ಇದು ನನ್ನಿಂದ ಸಾಧ್ಯ ಆಗೋದಿಲ್ಲ, ಮಹಿಷಾಸುರನಂಥ ಮಹಾನ್ ರಾಕ್ಷಸರನ್ನು ಸಂಹಾರ ಮಾಡೋದು ನನ್ನಿಂದ ಸಾಧ್ಯವಾಗದ ಮಾತು, ಸಾಧ್ಯ ಆಗೋದಿಲ್ಲ. ಶಿವನಲ್ಲಿಗೆ ಹೋಗೋಣ ಅಂತೇಳಿ ಶಿವನ ಹತ್ರ ಹೋಗ್ತಾರೆ. ಶಿವನು ಹೇಳ್ತಾನೆ, ಇದು ಕೂಡ ನನ್ನಿಂದ ಸಾಧ್ಯ ಆಗೋದಿಲ್ಲ. ಆದರೆ ಮುಂದೆ ಏನು ಮಾಡಬೇಕು? ಶಿವ ಮತ್ತು ಬ್ರಹ್ಮ ಕೂಡಿ ವಿಷ್ಣುವಿನ ಹತ್ತಿರ ಹೋಗ್ತಾರೆ. ಹೋಗಿ ವಿಷ್ಣು ತಿಳ್ಕೊತಾನೆ, ಅವನಿಗೆ ಮುನ್ಸೂಚನೆ ಆಗುತ್ತೆ. ಬ್ರಹ್ಮ ಮತ್ತು ಶಿವ ಇಬ್ಬರು ಬರ್ತಾ ಇದ್ದಾರೆ, ದೇವತೆಗಳ ಜೊತೆಗೂಡಿ ಬರ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ ಅಧಿಕಾರ ಗದ್ದುಗೆಯನ್ನು ಹಿಡಿದು ಬೇರೆ ಬೇರೆ ಸ್ಥಳಗಳಲ್ಲಿ ಅಧಿಕಾರ ಚಲಾಯಿಸುವಾಗ, ಆಮೇಲೆ ಎಷ್ಟೋ ಯುಗಗಳ ನಂತರ ಮಧುಕೈಟಭರ ಸಂಹಾರ ಆದ ಮೇಲೆ ಎಷ್ಟೋ ಯುಗಗಳ ನಂತರ ಮಹಿಷಾಸುರನ ಉದ್ಭವವಾಗಿ ಮತ್ತೆ ಶಿವ ಬ್ರಹ್ಮ ವಿಷ್ಣು ಒಂದಾಗುವಂಥ
ಪ್ರಸಂಗ ಬರುತ್ತದೆ. ದೇವಿ ತನ್ನ ಮಹಿಮೆಯನ್ನು ತೋರಿಸುವಂಥ ಪ್ರಸಂಗ ಬರುತ್ತದೆ. ಇದನ್ನು ಅರಿತಂಥ ವಿಷ್ಣು ಬ್ರಹ್ಮ ವಿಷ್ಣುವರನ್ನು ವೈಕುಂಠಕ್ಕೆ ಬರುತ್ತಾ ಇರುವುದನ್ನು ನೋಡಿ ಅವರಿಗೆ ಸ್ವಾಗತಿಸಿ, ದೇವತೆಗಳನ್ನು ಸ್ವಾಗತಿಸಿ ಕೇಳುತ್ತಾನೆ, ದೇವತೆಗಳಿಗೆ ಇದೇನು ಮಹಾ ದೇವತೆಗಳ ಸಮೂಹ ಬಂದಿದೆ, ಬ್ರಹ್ಮ ವಿಷ್ಣುವರು ಬಂದಿದ್ದಾರೆ ಈ ವೈಕುಂಠಕ್ಕೆ, ನನ್ನ ಸ್ಥಳಕ್ಕೆ, ಅದೇನು ವಿಷಯ ಅಂತ ವಿಷ್ಣು ನಾರಾಯಣ ದೇವತೆಗಳಿಗೆ ಕೇಳುತ್ತಾನೆ. ಆಗ ದೇವತೆಗಳು ಎಲ್ಲ ದೇವತೆಗಳು ಹೇಳ್ತಾರೆ, ದೇವತೆಗಳು ಹೇಳ್ತಾರೆ ಏನಂತ ಹೇಳ್ತಾರಂದರೆ, ಮಹಿಷಾಸುರನು ಕೆಟ್ಟವರಲ್ಲಿ ಬಹು ಕೆಟ್ಟವನು, ನೀಚರಲ್ಲಿ ಪೂರ್ಣ ನೀಚನು, ಅವನಿಂದ ನಮಗೆ ಈ ಅವಸ್ಥೆ ಆಯಿತು. ನಮ್ಮ ಎಲ್ಲ ಅಧಿಕಾರಗಳು ಹೋಗಿದ್ದೇವೆ, ನಮ್ಮ ಎಲ್ಲ ಆಸ್ಥಾನಗಳು, ಅಧಿಕಾರಗಳು, ಲೋಕಗಳು ಎಲ್ಲವೂ ಮಹಿಷಾಸುರನ ಪಾಲಾಗಿವೆ. ನಾವು ಬೀದಿ ಪಾಲಾಗಿದ್ದೇವೆ. ನಮಗೆ ಆ ಮಹಿಷಾಸುರನ್ನು ಸಂಹಾರ ಮಾಡಿ ನಮಗೆ ಮತ್ತೆ ನಮ್ಮ ಅಧಿಕಾರಗಳನ್ನು ತಿರುಗಿ ಕೊಡಬೇಕೆಂದು ನಾರಾಯಣನಲ್ಲಿ, ವಿಷ್ಣುವಿನಲ್ಲಿ ಎಲ್ಲ ದೇವತೆಗಳು ಕೈ ಮುಗಿದು ವಿನಂತಿಸುತ್ತಾರೆ. ಮಹಿಷಾಸುರನು ಕೆಟ್ಟವರಲ್ಲಿ ಬಹು ಕೆಟ್ಟನು, ನೀಚರಲ್ಲಿ ಪೂರ್ಣ ನೀಚನು, ಅವನಿಂದ ಈ ಅವಸ್ಥೆ ಆಯಿತು. ಅವನ ಕೈಯಲ್ಲಿ ಸಿಕ್ಕರೆ ನಮ್ಮ ಪ್ರಾಣ ಹೋಗುವುದೆಂದು ನಾವು ಬಂದಿರಬೇಕು. ಬಹು ದುಷ್ಟನನ್ನು ಸಂಹರಿಸಿ ಹೇಳಿರಿ ಎಂದು ದೇವತೆಗಳ ಸಮೂಹವು ಹೇಳಿದರು. ಇದಾಯಿತು. ಇನ್ನು ಈ ಮಹಿಷಾಸುರ ಇಲ್ಲಿ ಏನು ಬರುತ್ತಂದರೆ, ಈ ಅಧ್ಯಾಯದಲ್ಲಿ ಈ ಮಹಿಷಾಸುರ ಯಾರು ಅನ್ನುವಂಥ ವಿಚಾರ ಬರುತ್ತೆ. ಅವನ ಉದ್ಭವ ಹೆಂಗಾಯಿತು, ಅವನು ಹೆಂಗೆ ಹುಟ್ಕೋತಾನೆ ಅಂತ ಇಲ್ಲಿ ಬರೆದಿದ್ದಾರೆ. ಓದ್ತೀನಿ ಕೇಳಿ. ಮಹಿಷಾಸುರನ ವಿಚಾರ ಏನು ಅಂತಂದರೆ, ಮಹಿಷಾಸುರನ ಚರಿತ್ರೆಯನ್ನು ತಿಳಿಯುವುದು ಮುಮುಕ್ಷುಗಳಿಗೆ ಯೋಗ್ಯವಿರುವುದು. ಇವನು ಯಾರ ಮಗ? ಮಹಿಷಾಸುರ ಯಾರ ಮಗ? ಇವನು ಧನುವಿನ ಮಗ, ರಂಭನು. ಧನುವಂತ ಮಹಾನ್ ಶ್ರೇಷ್ಠ ಒಬ್ಬ ಯೋಗಿ ಋಷಿಮುನಿ, ಅವನ ಮಗ ರಂಭನು. ಒಮ್ಮೆ ಮಹಿಷೆಯನ್ನು ಕಂಡು ಮೋಹಿಸಿ ಕ್ರೀಡಿಸಲು ಮಹಿಷೆಯು ಅಗ್ನಿಯನ್ನು ಪ್ರವೇಶಿಸಿದಳು. ಇಲ್ಲೇನಾಗ್ತದೆ, ಮಹಿಷ ಎನ್ನುವಂಥ ಒಬ್ಬ ಸ್ತ್ರೀ ಜೊತೆಗೆ ರಂಭನು ಒಂದಾಗಿದ್ದರ ಪರಿಣಾಮವಾಗಿ ಮಹಿಷಿಗೆ ಅದು ಆಗದೇ ಅವಳು ಅಗ್ನಿ ಪ್ರವೇಶ ಮಾಡುತ್ತಾಳೆ. ಅಗ್ನಿಯ ಕುಂಡದಳು ಅವನ ವೀರ್ಯದಿಂದ ಮಹಿಷ ಹುಟ್ಟಿದನು. ಅಗ್ನಿಯ ಕುಂಡದಲ್ಲಿ ರಂಭನ ವೀರ್ಯದಿಂದ ಮಹಿಷ ಹುಡ್ತಾನೆ. ಅಲ್ಲಿ ಮಹಿಷಿ ಸತ್ತೋಗ್ಬಿಡ್ತಾಳೆ. ಅವನು ಮೇರು ಪರ್ವತದಲ್ಲಿ, ಆಗ ಮಹಿಷಾಸುರ ಹುಟ್ಟುತ್ತಾನಲ್ಲ, ಆ ಮಹಿಷಾಸುರ ಏನು ಮಾಡ್ತಾನಂತಂದರೆ, ಅವನು ಮೇರು ಪರ್ವತದಲ್ಲಿ 10,000 ವರ್ಷ ತಪಸ್ಸು ಮಾಡ್ತಾನೆ. ಎಷ್ಟು ವರ್ಷ ತಪಸ್ಸು ಮಾಡ್ತಾನೆ? 10,000 ವರ್ಷ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ತನಗೆ ಸ್ತ್ರೀಯರು ತನ್ನನ್ನು ಸಂಹರಿಸಲಾರರೆಂದು ಯೋಚಿಸಿ ಅವನೇನು ತಿಳ್ಕೊತಾನೆ ಮಹಿಷಾಸುರ, ಹೆಣ್ಮಕ್ಕಳು ಸ್ತ್ರೀಯರು ಇಂಥ ಮಹಾ ಬಲಿಷ್ಠನಿಗೆ ಮಹಿಷಾಸುರನಿಗೆ ಏನು ಮಾಡೋಕ್ಕಾಗತ್ತೆ, ಅವರಿಂದ ಏನು ಮಾಡೋಕ್ಕಾಗೋದಿಲ್ಲ, ಸಾವು ಬರೋದಿಲ್ಲ ಅಂತ ತಿಳ್ಕೊತಾನೆ. ನಿರ್ಲಕ್ಷ್ಯ ಮಾಡ್ತಾನೆ. ಸ್ತ್ರೀಯರ ವಿಷಯದಲ್ಲಿ ಮಹಿಷಾಸುರ ನಿರ್ಲಕ್ಷ್ಯ ಮಾಡ್ತಾನೆ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಅವನು ಏನು ತಿಳ್ಕೊತಾನೆ, ಅವನಿಗೆ ಸಾವು ಬಂದರೆ ದಾನವರಿಂದ ಬರಬೇಕು, ಇಲ್ಲ ಮನುಷ್ಯರಿಂದ ಬರಬೇಕು, ಇಲ್ಲ ಮಹಾನ್ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಬರಬೇಕು. ಆದರೆ ಸ್ತ್ರೀಯಿಂದ ಬರೋದಿಲ್ಲ ಅಂತ ತಿಳ್ಕೊಂಡಿರ್ತಾನೆ ಅವನು. ಹೀಗಾಗಿ ಅವನು 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಯಾವ ದಾನವರಿಂದಲೂ ಮನುಷ್ಯಾದಿ ದೇವತೆಗಳಿಂದಲೂ ಯಾವ ಪುರುಷರಿಂದಲೂ ತನಗೆ ಮರಣ ಬರಬಾರದು ಎಂದು ಬ್ರಹ್ಮದೇವನಿಂದ ವರವನ್ನು ಪಡಿತಾನೆ. ಯಾವ ಮನುಷ್ಯರಿಂದಲೂ, ಯಾವ ದೇವತೆಗಳಿಂದಲೂ, ಯಾವ ರಾಕ್ಷಸರಿಂದಲೂ, ಯಾವ ಬ್ರಹ್ಮ ವಿಷ್ಣು ಮಹೇಶ್ವರಿಂದಲೂ, ಯಾವ ಪುರುಷರಿಂದಲೂ ತನಗೆ ಸಾವು ಬರಬಾರದು ಅಂತ ವರ ಕೊಡುವಂಥ ಬ್ರಹ್ಮನೇ ಕೇಳ್ತಾನೆ ಮಹಿಷಾಸುರ. ಕೊಟ್ಟಾಗ ಆದರೆ ಅವನಿಗೆ ಗೊತ್ತಿರಲ್ಲ, ಒಂದು ವರ ಕೇಳೋದಲ್ಲಿ ಸ್ತ್ರೀಯಿಂದಲೂ ನನಗೆ ಸಾವು ಬರಬಾರ್ದು ಅಂತ ಕೇಳಿಲ್ಲ ಅವನು. ಯಾಕಂದರೆ ನಿರ್ಲಕ್ಷ್ಯ ಮಾಡ್ತಾನೆ. ಸ್ತ್ರೀ ಅಂದರೆ ಅಬಲೆ, ಅವಳಿಂದ ಏನಾಗುತ್ತಂತ ತಿಳ್ಕೊಡ್ತಾನೆ. ಹೀಗಾಗಿ ಸ್ತ್ರೀಯನ್ನು ಬಿಟ್ಟು ಎಲ್ಲ ಯಾವುದೇ ಪುರುಷದಲ್ಲಿ ಸಾವು ಬರಬಾರ್ದಂತ ಬ್ರಹ್ಮನಿಂದ ವರ ಪಡಿತಾನೆ. ಆದುದರಿಂದ ಬ್ರಹ್ಮಾದಿಗಳು ದೇವತೆಗಳು ಕಷ್ಟ ಕಳೆಯಲು ಸಮರ್ಥರಾಗಲ್ಲ. ಈ ಒಂದು ಬ್ರಹ್ಮನಿಂದ ಪಡೆದಂಥ ಈ ಮಹಾನ್ ವರದಿಂದ ಬ್ರಹ್ಮನು ಕೂಡ ಏನು ಮಾಡೋಕ್ಕಾಗಲ್ಲ ಮಹಿಷಾಸುರನಿಗೆ, ವಿಷ್ಣುನೂ ಏನು ಮಾಡೋಕ್ಕಾಗಲ್ಲ, ಶಿವನು ಏನೂ ಮಾಡೋಕ್ಕಾಗಲ್ಲ, ಯಾವ ದೇವತೆಗಳು ಏನು ಮಾಡೋಕ್ಕಾಗಲ್ಲ, ಸಮರ್ಥರಾಗಲಿಲ್ಲ. ಯಾಕಂದ್ರೆ ಅಂಥ ವರವನ್ನು ಪಡೆದಿದ್ದಾನೆ ಮಹಿಷಾಸುರ. ಕಡೆಗೆ ಏನು ಮಾಡ್ತಾನೆ, ಅವನು ಶಕ್ತಿಯ ಅಂಶದಿಂದ ಉಂಟಾದ ಸ್ತ್ರೀ ಆದರೆ ಅವನನ್ನು ಕೊಲ್ಲಬಹುದು. ಆದರೆ ಅವನಿಗೆ ಕೊಲ್ಲಬೇಕು ಅಂದರೆ
ಶಕ್ತಿ ಅಂಶ ಆಗಿರಬೇಕು. ಶಕ್ತಿ ಅಂಶ ಯಾರು? ದೇವಿ, ಪರಬ್ರಹ್ಮೆ, ನಾರಾಯಣ್, ಶಿವೆ. ಅವಳ ಒಂದು ಅಂಶದಿಂದ ಹುಟ್ಟಿದಂಥ ಯಾವುದೇ ಸ್ತ್ರೀ ಆದರೆ ಮಹಿಷಾಸುರನ್ನು ಕೊಲ್ಲಬಹುದು. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಪ್ರಾರ್ಥಿಸಿರಿ. ಅದಕ್ಕೆ ವಿಷ್ಣು ಹೇಳ್ತಾನೆ, ಶಕ್ತಿಯ ಅಂಶದಿಂದ ಒಬ್ಬ ಸ್ತ್ರೀ ಹುಟ್ಟಬೇಕು, ಹಂಗಂಗೆ ಹುಟ್ಟುವುದಲ್ಲ. ನೀವೇನು ದೇವತೆಗಳಲ್ಲಿ ಬಂದಿದ್ದೀರಲ್ಲ, ಬ್ರಹ್ಮ, ವಿಷ್ಣು, ಬ್ರಹ್ಮ, ಶಿವ ಹಾಗೂ ಎಲ್ಲ ಇಂದ್ರಾದಿಗಳು, ಕುಬೇರ, ಯಮ, ನಿರುತಿ ಎಲ್ಲರೂ ಬಂದಿದ್ದೀರಲ್ಲ, ವಿಶ್ವಕರ್ಮ ಎಲ್ಲರೂ ಬಂದಿದ್ದೀರಲ್ಲ. ನೀವು ನಿಮ್ಮಲ್ಲಿ ಏನೇನು ಶಕ್ತಿ ಇದೆ, ಪ್ರತಿಯೊಬ್ಬರಲ್ಲೇ ಶಕ್ತಿ ಇದೆ. ಇಂದ್ರನ ಶಕ್ತಿ, ಕುಬೇರನ ಶಕ್ತಿ, ಯಮನ ಶಕ್ತಿ, ನಿರುತಿಯ ಶಕ್ತಿ, ಬ್ರಹ್ಮನ ಶಕ್ತಿ, ವಿಷ್ಣುವಿನ ಶಕ್ತಿ, ನಾರಾಯಣನ ಶಕ್ತಿ, ವಿಶ್ವಕರ್ಮನ ಶಕ್ತಿ, ಯಮನ ಶಕ್ತಿ. ನಿಮ್ಮ ಎಲ್ಲ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶಕ್ತಿಯನ್ನು ಪ್ರಾರ್ಥಿಸಿರಿ. ಎಲ್ಲ ಶಕ್ತಿಗಳು ಒಂದಾಗಲಿ. ಎಲ್ಲ ಶಕ್ತಿಗಳು ಒಂದಾಗಿ ಒಂದು ಶಕ್ತಿ, ಒಂದು ಸ್ತ್ರೀ ಹುಟ್ಟುತ್ತಾಳೆ. ಆ ಸ್ತ್ರೀನೇ ಮಹಾಲಕ್ಷ್ಮಿ ಎಂಬ ಸ್ತ್ರೀಯಾಗುತ್ತಾಳೆ. ಆಕೆಯು ಮಹಿಷಾಸುರನ್ನು ಸಂಹಾರ ಮಾಡುತ್ತಾಳೆ. ಆಕೆಯೇ ಮಹಿಷಾಸುರನ್ನು ಸಂಹಾರ ಮಾಡಲು ಯೋಗ್ಯಳಿದ್ದಾಳೆ ಅಂತ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದು ನಿರ್ಧಾರಕ್ಕೆ ಬರ್ತಾರೆ ದೇವತೆಗಳ ಎದುರಿಗೆ. ಇಲ್ಲಿ ಇದು ವಿಚಾರ ಅರ್ಥ ಆದ ವೀಕ್ಷಕರೇ. ಇನ್ನು ಮಹಿಷಾಸುರ ಯಾರು ಅಂತಂದರೆ, ಆಮೇಲೆ ನೋಡೋ, ಮಹಿಷ ಅಂದರೆ ಕೋಣ, ಅಸುರ ಇದೆಲ್ಲ ಬೇಡ. ನೀವು ಈ ಪುಸ್ತಕವನ್ನು ಕೊಂಡುಕೊಳ್ಳಿ, ಆಸಕ್ತರಾದವರು ಈ ಪುಸ್ತಕವನ್ನು ಕೊಂಡುಕೊಳ್ಳಿ. ಇಲ್ಲಾಂತ ಬೇರೆ ಯಾವುದಾದ್ರೂ ಒಂದು ಯೋಗ್ಯ ಮೂಲದಿಂದ ಅದನ್ನು ತಿಳ್ಕೊಳ್ಳಿ. ಇಲ್ಲಿ ನಾನು ಕೇವಲ ಸಾರಾಂಶವನ್ನು ಓದುತ್ತೇನೆ, ಪುರಾಣವನ್ನು. ಮುಂದೇನಾಯಿತು? ಇದನ್ನೆಲ್ಲ ಕೇಳಿದರು. ನಾರಾಯಣ ಹೇಳ್ತಾನೆ, ಎಲ್ಲರ ಶಕ್ತಿ ಒಂದಾಗಲಿ ಅಂತ. ಆಗ ಪ್ರತಿಯೊಬ್ಬರೂ ಮಹಿಷಾಸುರನ ಮೇಲಿನ ಕೋಪ, ತಾವು ಕಳೆದುಕೊಂಡಂಥ ಸಾಮ್ರಾಜ್ಯಗಳನ್ನು ತಿಳಿದುಕೊಂಡು ದುಃಖ ತಪ್ತರಾಗಿ ಅತಿ ಕೋಪದ ಮಹಿಷಾಸುರನ ಮೇಲಿನ ಕೋಪ ತಾಳದೆ ಪ್ರತಿಯೊಬ್ಬರು ಸಿಟ್ಟನ್ನು ಹೊಂದಿದರು. ಹರಿಯು ದೇವಿಜರ ದೂರನ್ನು ಕೇಳುತ್ತಾ ಬಹು ಸಿಟ್ಟು ಹೊಂದಿದನು. ವಿಷ್ಣು ಯಾವಾಗ ಮಹಿಷಾಸುರ ತನ್ನ ಎಲ್ಲ ದೇವತೆಗಳನ್ನು ಕಷ್ಟಪಡಿಸಿ ಗೊತ್ತಾದಾಗ ವಿಷ್ಣು ಬಹು ಸಿಟ್ಟಿಗೆದ್ದು ಬಿಡ್ತಾನೆ. ಹಿಂಗೆ ಅಂದ್ಕೊಂಡು ಮಹಿಷಾಸುರನ ಸಿಟ್ಟು ಬಂದು ಕಣ್ಣು ಕೆಂಪಾಗಿ ರುದ್ರನಾಗ್ತಾನೆ. ರೌದ್ರಾವತಾರತಾದನೆ ನಾರಾಯಣ. ಮುಖದಲ್ಲಿ ಸಿಡಿಲಂತೆ ಬಹು ಜ್ವಾಲೆ ಹೊರಟು ಉರಿಯಂಥದ್ದು. ಈ ಪುರಾಣದಲ್ಲಿ ವೀಕ್ಷಕರು ಕೇಳಿ ವರ್ಣನೆ ಇದೆ. ವರ್ಣನೆ ಯಾವ ರೀತಿ ಡಿಸ್ಕ್ರೈಬ್ ಮಾಡಬೇಕು, ವರ್ಣನೆ ಮಾಡಬೇಕು. ಒಬ್ಬ ದೇವತೆಯ ಸಿಟ್ಟನ್ನು ಡಿಸ್ಕ್ರೈಬ್ ಮಾಡಬೇಕು. ಸರ್ವಮಂಗಳೇನ ಡಿಸ್ಕ್ರೈಬ್ ಮಾಡಬೇಕು, ವರ್ಣಿಸಬೇಕು. ಹಾಗೆ ಅದನ್ನು ವರ್ಣಿಸಬೇಕು. ಎಷ್ಟು ಸಿಟ್ಟು ಇತ್ತು ವಿಷ್ಣುವನಿಗೆ, ಎಷ್ಟು ಸಿಟ್ಟು ಬಂದಿತ್ತು ಅಂತಂದು ವರ್ಣನೆ ಮಾಡ್ತಾರೆ. ಮುಖದಲ್ಲೇ ಸಿಡಲಂತೆ ಬಹು ಜ್ವಾಲೆ ಹೊರಟು, ಮುಖದಿಂದ ಸಿಡಿಲು ಬಂತು, ಕಣ್ಣಿಂದ ಸಿಡಿಲು ಹೊರಗೆ ಬಂತು, ಮುಖ ಕೆಂಪಾಯಿತು, ಕಣ್ಣು ಕೆಂಪಾಯಿತು. ರುದ್ರನಾದ ವಿಷ್ಣು ನಾರಾಯಣ, ಅವನ ತೇಜ ಪ್ರಕಾಶ, ಶಕ್ತಿ ಜೊತೆ ದೇಹಕಾಂತಿ ಎಲ್ಲವೂ ಒಂದು ಜ್ವಾಲೆ ಥರ ಮಹಾಶಕ್ತಿ ಹೊರಹೊಮ್ಮುತ್ತಾನೆ. ಅವನಿಂದ ಒಂದು ಮಹಾಶಕ್ತಿ ಹೊರಗೆ ಬರ್ತಾ ಇದೆಯೋ ಅಂತ ಅನ್ನಿಸ್ತು ನಾರಾಯಣನಿಂದ. ಅದೇ ರೀತಿ ಯಾವ ರೀತಿ ನಾರಾಯಣನಿಂದ ವಿಷ್ಣುವಿನಿಂದ ಒಂದು ತೇಜ ಹೊರಗೆ ಬರ್ತಾನೋ ಅನ್ನುವಂಥ ಒಂದು ಭಾಸ ಆಯಿತು ಬಂತಲ್ಲ. ಅದೇ ರೀತಿ ಬ್ರಹ್ಮನಿಂದ, ಅದೇ ರೀತಿ ರುದ್ರನಿಂದ, ಅದೇ ರೀತಿ ಯಮನಿಂದ, ಅದೇ ರೀತಿ ಇಂದ್ರ ಮೊದಲಾದ ಸಹಸ್ರಾರು ದೇವತೆಗಳಿಂದ ಎಲ್ಲರ ಸಿಟ್ಟು ಕೋಪ ಒಂದು ತೇಜವಾಗಿ ಮೇಲೆ ಹೋಗಿ ಒಂದು ಕಡೆ ನಿಂತುಕೊಂತು. ವಿಷ್ಣು, ಬ್ರಹ್ಮ, ಶಿವ, ನಾರಾಯಣ, ಯಮ, ಕುಬೇರ ಎಲ್ಲರ ಶಕ್ತಿ ಮೇಲೆ ಹೋಗಿ ನಿಂತುಕೊಂತು. ಎಲ್ಲರ ತೇಜ ನಿಂತುಕೊಳ್ತು, ಎಲ್ಲರ ಅಂಶ ಶಕ್ತಿಯ ತೇಜ ಮೇಲೆ ಹೋಗಿ ನಿಂತುಕೊಳ್ತು. ಎಲ್ಲ ಶಕ್ತಿಗಳು, ಎಲ್ಲ ದೇವತೆಗಳ ಶಕ್ತಿ ಒಂದಾಗಿಬಿಡ್ತು. ಒಂದಾಗಿ ಆ ಶಕ್ತಿ ಎಷ್ಟು ಝಳ ಪ್ರಕಾಶಮಾನವಾಗಿತ್ತು ಅಂದರೆ, ಎಷ್ಟು ಆಗಿತ್ತು ಅಂದರೆ ನೋಡಿ. ಮತ್ತಿಲ್ಲಿ ಬರೆದಿದ್ದಾರೆ, ಬ್ರಹ್ಮನ ಮಕ್ಕಳ ಸನಕಾದಿಗಳು, ಶಿವನ ಅನುಚರರು, ಎಲ್ಲ ಭೂತ ಪಿಶಾಚಿ ರಾಕ್ಷಸರು, ಎಲ್ಲ ತಪಸ್ವಿಗಳು, ಸಿದ್ಧರು, ದೇವತೆಗಳು ಇವರೆಲ್ಲರ ದೇಹದಲ್ಲೂ ಪ್ರಕಾಶ ಒಟ್ಟುಗೂಡಿ. ಕೇವಲ ದೇವತೆಗಳಷ್ಟೆಲ್ಲ, ಭಗವಂತನನ್ನು ಭಜಿಸುವಂಥ ಆರಾಧಿಸುವಂಥ ಪಿಶಾಚಿಗಳು, ಭಗವಂತನನ್ನು ಆರಾಧಿಸುವಂಥ ರಾಕ್ಷಸರು ಕೂಡ, ಸಿದ್ಧರು, ಸಾಧ್ಯರು, ಶಿವನ ಅನುಚರರು, ಬ್ರಹ್ಮನ ಮಕ್ಕಳ ಸನಕಾದಿಗಳು ಕೂಡ, ಅವರೆಲ್ಲರ ಶಕ್ತಿ, ಪ್ರತಿಯೊಬ್ಬರ ಶಕ್ತಿ, ಅಷ್ಟ ದಿಕ್ಕುಗಳಿರ್ತಕ್ಕಂಥ ಪ್ರಕಾಶ ಅಲ್ಲಿ ಹೋಗಿ ಸೇರ್ತು. ತ್ರಿಜಗತ್ತಿನ ಸರ್ವರಲ್ಲಿರ್ತಕ್ಕಂಥ ಲೆಕ್ಕವಿಲ್ಲ ಶಕ್ತಿಗಳು ಒಂದಾಯಿತು. ಲೆಕ್ಕನಿಲ್ಲ, ಪ್ರತಿಯೊಬ್ಬರ ಸಾತ್ವಿಕ ಗುಣದಿರತಕ್ಕಂಥ ಪ್ರತಿಯೊಬ್ಬರ ಶಕ್ತಿಯಲ್ಲಿ ಹೋಗ್ಬಿಡ್ತು, ಒಂದಾಯಿತು. ಬಹು ಸಾಮರ್ಥ್ಯದಿಂದ ಎಂಥ ಒಂದು ಶಕ್ತಿ ತಳಿತಂದರೆ ಒಬ್ಬಳ ಸ್ತ್ರೀ ಉತ್ಪತ್ತಿ ಆಗ್ತಾಳಲ್ಲಿ.
ಬಹು ಸಾಮರ್ಥ್ಯ ರೂಪದಿಂದ ಹೊಳೆಯುತ್ತಾ ಸ್ತ್ರೀ ರೂಪವನ್ನು ಧರಿಸಿ ನಿಂತಿತು. ಆ ಎಲ್ಲರ ಶಕ್ತಿ ಎಲ್ಲ ಸೇರಿ ಒಂದು ಸ್ತ್ರೀ ರೂಪ, ಬಹುದಾಕಾರವಂಥ ಸ್ತ್ರೀ ರೂಪ ನಿಂತ್ಕೊಂಡು ಬಿಡ್ತು. ಅದು ಎಂಥ ರೂಪ! ಸ್ತ್ರೀ ಅಂದರೆ ಸಾಮಾನ್ಯ ಸ್ತ್ರೀ ಅಲ್ಲ, ಬಹು ಸಾಮರ್ಥ್ಯ, ಸಹಸ್ರಾರು ದೇವತೆಗಳ ಸಾಮರ್ಥ್ಯ ಒಂದುಗೂಡಿ ಒಂದು ಶಕ್ತಿ ಆಯಿತು. ಶಕ್ತಿ ಆಯಿತು, ಸ್ತ್ರೀ ಆಯ್ತಲ್ಲ. ಅದು ಹೆಂಗಾಯಿತು ಕೇಳಿ ವರ್ಣನೆ ಮಾಡಿದರೆ ಆ ಶಕ್ತಿ ಏನಾಯಿತು. ಆ ಸ್ತ್ರೀ ಅಂದಮೇಲೆ ಆ ಸ್ತ್ರೀಗೆ ಅವಯವಗಳಿರ್ತವೆ, ಕಣ್ಣು, ಮೂಗು, ಕೂದಲು, ಎಲ್ಲ ಆಭರಣಗಳು ಎಲ್ಲ ಬೇಕಲ್ಲ. ಸ್ತ್ರೀ ಅಂದರೆ ಬಂದು ಸ್ತ್ರೀ ಹೆಂಗೆ ಆಗ ಸಾಧ್ಯ ಇಲ್ಲ. ಅವಳಿಗೆ ಸೀರೆ ಬೇಕು, ಕುಪ್ಪಸ ಬೇಕು, ಆಭರಣಗಳು ಬೇಕು, ಹೂವು ಹಾರಗಳು ಬೇಕು, ಆಯುಧಗಳು ಬೇಕು. ಅದನ್ನೆಲ್ಲ ಯಾರ್ಯಾರು ಕೊಡ್ತಾರೆ, ಎಲ್ಲಿಂದ ಬಂತು ಅಂತ ಕೇಳಿ ವೀಕ್ಷಕರೇ. ಶಿವನ ತೇಜಸ್ಸು ಕೂದಲುಗಳು, ಹರಿಯ ತೇಜಸ್ಸು ಭುಜಗಳು, ಕುಬೇರನ ತೇಜಸ್ಸು ಮೂಗು, ಅಗ್ನಿ, ಸೂರ್ಯ, ಚಂದ್ರ ಬಹುತೇಜವು 3 ಕಣ್ಣುಗಳು, ಬ್ರಹ್ಮನ ತೇಜಸ್ಸು ಹೊಳೆಯುತ್ತಿರುವ ಹಲ್ಲುಗಳು ಆದವು, ಯಮನ ತೇಜಸ್ಸು ಹುಬ್ಬು, ನಿರ್ಮಲ ವಾಯುವಿನ ತೇಜ ಕಿವಿಗಳು, ಇಂದ್ರನ ತೇಜಸ್ಸು ನಡ, ಬುಧನ ತೇಜ ಮೊಲೆಗಳು, ವರುಣನ ತೇಜಸ್ಸು ನಿರ್ಮಲ ಕೆಳತೊಡೆಗಳು, ಬ್ರಹ್ಮನ ತೇಜ ಪಾದಗಳು, ಮಂಗಳನ ತೇಜ ನಡುವಿನ ಹಿಂಭಾಗ. ಈ ಪ್ರಕಾರ ಅವಯವಗಳಾದ ವೀಕ್ಷಕರೇ. ಸೂರ್ಯನ ತೇಜಸ್ಸು ಪಾದಗಳ ಬೆರಳುಗಳು, ಅಷ್ಟವಸ್ತುಗಳು, ತೇಜಸ್ಸು ಕೈ ಬೆರಳುಗಳು. ಈ ಪ್ರಕಾರ ಎಲ್ಲ ದೇವತೆಗಳ ತೇಜಸ್ಸು ಬೇರೆ ಬೇರೆ ಅವಯವಗಳಾದವು. ಒಂದು ಸ್ತ್ರೀಗೆ ಏನೇನು ಅವಯವಗಳಾಗಬೇಕು ಆ ಅವಯವಗಳು ದೇವತೆಗಳಿಂದ ಬಂದಿದ್ದಾಯಿತು. ಸರ್ವರ ಆತ್ಮಶಕ್ತಿಯ ಪ್ರಕಾಶವು ಒಂದಾಯಿತು. ಸರ್ವರ ಆತ್ಮಶಕ್ತಿ ಇರ್ತಲ್ಲ, ಎಲ್ಲ ದೇವತೆಗಳು ಅದೆಲ್ಲನೂ ಒಂದಾಯಿತು. ದೊಡ್ಡ ಪರ್ವತದಲ್ಲಿ ಎತ್ತರದಲ್ಲಿ ಶ್ರೇಷ್ಠ 1000 ಭುಜಗಳನ್ನು ಧರಿಸಿ ಸರ್ವರ ಆಯುಧಗಳನ್ನು ಧರಿಸುತ್ತಿರುವುದು ಎಂದು ಸೂತ್ರ ವ್ಯವಸ್ಥೆ. ಇದನ್ನು ನಾನೇನು ಇಲ್ಲಿ ಓದ್ತಾ ಇದ್ದೀನಲ್ಲ, ಇದನ್ನೇ ಸೂತ ಪುರಾಣಿಕರು ಶೌನಕಾದಿಗಳು ಹೇಳಿದರು. ಇದನ್ನೇ ಶಿವ ನಂದೀಶನಿಗೆ, ಬಸವಣ್ಣನಿಗೆ ಹೇಳಿದ. ಇಂಥ ಒಂದು ಮಹಾನ್ ಸ್ತ್ರೀ, ಅಗಾಧವಂಥ ಸ್ತ್ರೀ ಮೇರು ಪರ್ವತದಲ್ಲಿ, ಮಹಾನ್ ಪರ್ವತದಲ್ಲಿ, ದೊಡ್ಡ ಪರ್ವತದಲ್ಲಿ ಎತ್ತರದಲ್ಲಿ 1000 ಭುಜ, ಒಂದು ನನಗೆ 2 ಭುಜ ಇರೋದು. ಅಂದರೆ ಇಂಥ 1000 ಭುಜಗಳನ್ನು ಧರಿಸಿ ಮಹಾನ್ ದೊಡ್ಡ ಸ್ತ್ರೀ ನಿಂತಿರುತ್ತಿರಳು. ಇನ್ನು ಕೇಳಿ ಅವಳ ವರ್ಣನೆ. ಅದು ಎಂಥ ದೇವಿ, ಎಂಥ ಶಕ್ತಿ! ಶಿವನು ಕತ್ತಿ, ಪಾಸು, ಪತಾಣ, ಬಿಲ್ಲು, ಬುಡುಬುಡಿಕೆ ಅಂತ ವಾದ್ಯ, ತ್ರಿಶೂಲ, ಸಣ್ಣ ನಗಾರೆಯನ್ನು ಶಿವ ಏನನ್ನು ಕೊಟ್ಟ ಆ ಶಕ್ತಿಗೆ? ಕತ್ತಿ ಕೊಟ್ಟ, ಪಾಸು ಪತಬಾಣ ಕೊಟ್ಟ, ಬುಡುಬುಡಿಕೆ ಕೊಟ್ಟ, ತ್ರಿಶೂಲ ಕೊಟ್ಟ, ಸಣ್ಣ ನಗಾರನ್ನು ಕೊಟ್ಟ. ಇನ್ನು ಹರಿಯನ್ನು ಕೊಟ್ಟ, ನಾರಾಯಣಯನ್ನು ಕೊಟ್ಟ, ಬಿಲ್ಲು ಕೊಟ್ಟ, ಗದೆ, ಶಂಖ, ಸುದರ್ಶನ ಚಕ್ರವನ್ನು ಕೊಟ್ಟ. ವರುಣನು ಏನು ಕೊಟ್ಟ? ಊರುಲ ಹಗ್ಗ ಕೊಟ್ಟ, ಶಂಖ ಕೊಟ್ಟ. ಒಬ್ಬೊಬ್ಬರು ಒಂದೊಂದು ಆಯುಧಗಳನ್ನು, ಸಹಸ್ರಾರು ಭುಜಗಳಲ್ಲಿ, ಒಂದೊಂದು ಭುಜಗಳಲ್ಲಿ, ಒಂದೊಂದು ಕೈಗಳಲ್ಲಿ ಆಯುಧ ಬೇಕಲ್ಲ, ಬೇರೆ ಬೇರೆ. ಅವೆಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಕೊಡ್ತಾರೆ. ಅಗ್ನಿಯನ್ನು ಕೊಟ್ಟರು. ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು, ವಾಯು ಬಿಲ್ಲು ಬಾಣಗಳನ್ನು, ಇಂದ್ರನು ವಜ್ರಾಯುಧವನ್ನು, ಯಮನು ಕತ್ತಿ, ಢಾಲು, ಬಡಿಗೆಯನ್ನು, ಬ್ರಹ್ಮನು ರುದ್ರಾಕ್ಷ ಮಾಲೆಯನ್ನು, ಕಮಂಡಲವನ್ನು ಕೊಟ್ಟರು. ಇನ್ನು ನೋಡಿ, ವರುಣನು ಈಟಿಯನ್ನು, ಕುಬೇರನು ಮೇಲಾದ ಕತ್ತಿಯನ್ನು, ಅಕ್ಷಯ ಪಾತ್ರೆಯನ್ನು, ಸೂರ್ಯಯನ್ನು ಕೊಟ್ಟರು ಚಕ್ರಾಯುಧವನ್ನು, ಇಂದ್ರನು ಜಗತ್ತು ಬಿರಿಯುವಂತೆ ಧ್ವನಿ ಮಾಡುವಂಥ ಐರಾವತದ ಎದೆಯ ಮೇಲಿನ ಗಂಟೆಯನ್ನು ಕೊಟ್ಟರು. ವಿಶ್ವಕರ್ಮೆಯನ್ನು ಕೊಟ್ಟರು, ಕೊಡಲಿ ಕೊಟ್ಟರು ವಿಶ್ವಕರ್ಮ. ಹರಿಯು ಪೀತಾಂಬರವನ್ನು, ಹರಿ ಆ ಸ್ತ್ರೀಗೆ ಉಡಲಬೇಕಲ್ಲ, ಹರಿ ಪೀತಾಂಬರವನ್ನು ಕೊಟ್ಟರು. ಶಿವನ ಕೊಟ್ಟರು, ಹುಲಿ ಚರ್ಮ ಕೊಟ್ಟರು. ಬ್ರಹ್ಮನ ಕೊಟ್ಟ ಮುತ್ತಿನ ಹಾರ ಕೊಟ್ಟರು. ಆಮೇಲೆ ರತ್ನದ ಕೆಚ್ಚಿದ ಆಭರಣಗಳನ್ನು ಕೊಟ್ಟರು ಆ ಶಕ್ತಿಗೆ. ಶಿವನು ಮತ್ತೇನು ಕೊಡ್ತಾನೆ? ಹಣೆಯ ಅಲಂಕಾರವಾದ ಅರ್ಧಚಂದ್ರನನ್ನು ಕೊಟ್ಟ. ಶಿವ ಅರ್ಧಚಂದ್ರನನ್ನು ಕೊಡ್ತಾನೆ ತಲೆ ಮೇಲೆ. ಆಮೇಲೆ ರುಂಡಮಾಲೆಯನ್ನು ಕೊಟ್ಟ. ಇನ್ನು ವಿಷ್ಣುವೇನು ಕೊಡ್ತಾನೆ? ಕೌಸ್ತುಭಕ ರತ್ನವನ್ನು ದೇವಿಯೇ ಕೊಟ್ಟರು. ಹೀಗೆ ಎಲ್ಲರೂ ಕೊಟ್ಟರು. ಎಲ್ಲರ ತೇಜದಿಂದ ಉತ್ಪನ್ನವಾದ ಸ್ತ್ರೀಗೆ ಆಯುಧಗಳನ್ನು ಕೊಟ್ಟರು. ಎಲ್ಲರೂ ಕೊಟ್ಟ ಅನೇಕ ವಿಧ ಅಲಂಕಾರಗಳು, ಕೈ ಕಡಗ, ಪದಕ, ಕಿವಿಯ ಆಭರಣ, ಕೊರಳಿನ ಸರ, ತಲೆ ಆಭರಣ, ಕಾಲ ಕಡಗಗಳು, ವಿಸ್ತಾರವಾದ ತಲೆ ಮೇಲಿರುವ ಕಿರೀಟಕ್ಕೆ ಎಲ್ಲ ರತ್ನಗಳು ಹೊರಳಿದವು. ಬಹು ವಸ್ತ್ರಾಭರಣಗಳಿಂದ ಮಹಾಲಕ್ಷ್ಮಿ ಉತ್ಪತ್ತಿಯಾದವು. ಈ ರೀತಿ ಎಲ್ಲ ದೇವತೆಗಳ ಶಕ್ತಿ ಒಂದಾಗಿ, ಎಲ್ಲ ದೇವತೆಗಳ ಆತ್ಮ ಪ್ರಕಾಶ ಒಂದಾಗಿ, ಎಲ್ಲ ದೇವತೆಗಳ ಆಯುಧಗಳನ್ನು ತೆಗೆದುಕೊಂಡು ನಿಂತಂಥ ಮಹಾದೇವಿ ಪರಬ್ರಹ್ಮೆ ಅಲ್ಲಿ ನಿಂತು ಬಿಡ್ತು. ದೇವಿ ವೀಕ್ಷಕರೇ, ಅವಳೇ ನಾರಾಯಣಿ, ದುರ್ಗೆ, ಪರಮೇಶ್ವರಿ, ಶಾಖಾಂಬರಿ, ಬನಶಂಕರಿ, ಏನು ಕರೀತಾರೆ, ಕಾತ್ಯಾಯನಿ, ಏನು ಕರಿತಿರೋ ಕರಿ. 1000 ವರ್ಷಗಳು, 1000 ನಾಮಗಳು, ಲಲಿತಾದೇವಿ. ಹೀಗೆ
ಅದು ಮುಂದೆ ನೋಡಿ ಪಾತಾಳ ಲೋಕದವರು, ಇನ್ನು ಪಾತಾಳ ಲೋಕದವರು, ಯಾಕಂದರೆ ಆ ಮಹಿಷಾಸುರ 14 ಲೋಕಗಳನ್ನು ತನ್ನ ಆಳ್ವಿಕೆಯಲ್ಲಿ ಇಟ್ಕೊಂಡಿರ್ತಾನೆ. ಆ 14 ಲೋಕಗಳಲ್ಲಿ ಪಾತಾಳನೂ ಒಂದು. ಪಾತಾಳದವರು ಕೂಡ ದೇವಿ ಕೊಡ್ತಾರೆ. ಏನು ಕೊಡ್ತಾರೆ? ಪಾತಾಳ ಲೋಕದವರು ಅನೇಕ ರತ್ನಗಳನ್ನು, ಬಹು ಸುವಾಸನೆಯುಳ್ಳ ಬಹುವಿಧ ಗಂಧ ಹೂವಿನ ಸರಗಳನ್ನು ಧರಿಸಿದರು. ಅನೇಕ ಆಯುಧ ಅಲಂಕಾರಗಳ ಕಾಂತಿಯಿಂದ ಬೆಳಗಿದಳು. ಹಾಗೂ ಮಹಾಲಕ್ಷ್ಮಿ ದೇಹದಲ್ಲಿ ಕೂದಲುಗಳಲ್ಲಿ ಸೂರ್ಯನ ಬೆಳಗಿದನು. ಆ ಮಹಾಲಕ್ಷ್ಮಿ ಇಷ್ಟೆಲ್ಲ ಪಾತಾಳದವರು ಕೊಟ್ಟರು, ಅನೇಕ ಎಲ್ಲ 14 ಲೋಕದವರು ಕೊಟ್ಟರು ಕೂಡ ಸೂರ್ಯ ಏನು ಮಾಡ್ದ? ಆ ದೇವಿಯ ಕೂದಲುಗಳೇನಿದೆ ಅವರ ಜಡೆಯಲ್ಲಿ ಸೂರ್ಯ ತನ್ನ ಪ್ರಕಾಶವನ್ನು ಕೊಟ್ಟ. ಹೀಗೆ ಮಹಾಶೇಷನು, ಇನ್ನು ಮಹಾಶೇಷ ಈ ಭೂಮಿಯ ಒಳಗಡೆ ಇರತಕ್ಕಂಥ ಮಹಾಶೇಷ ಏನು ಕೊಡ್ತಾನೆ? ಜನಿವಾರವನ್ನು ಕೊಡ್ತಾನೆ. ಮಹಾಶೇಷನು ಜನಿವಾರ, ತಾನೇ ಜನಿವಾರ ಆಗಿಬಿಡ್ತಾನೆ. ದೇವಿಗೆ ಜನಿವಾರ ಕೊಡ್ತಾನೆ, ಅಂದರೆ ಪ್ರಾಣಲಿಂಗ. ಹಣೆಗೆ ಅಕ್ಷತೆ ಇಡ್ತಾನೆ. ಮಹಾಶೇಷ ಜನಿವಾರ ಕೊಟ್ಟು ಹಣೆಗೆ ಅಕ್ಷತೆ ಇಡ್ತಾನೆ ದೇವಿಗೆ. ಉಳಿದ ಎಲ್ಲ ದೇವತೆಗಳು ಜಯ ಜಯ ಎಂದು ಮಂಗಳಾರತಿಯನ್ನು ಎತ್ತಿ ಮಹಿಷನ ದೇಶವನ್ನು ಅವನನ್ನು ನಾಶ ಮಾಡಿ ನಮ್ಮ ಕಷ್ಟವನ್ನು ಕಳೆಯೆಂದು ಕೂಗಿದರು. ಇಷ್ಟೆಲ್ಲ ದೇವತೆಗಳು ಎಲ್ಲನೂ ಕೊಟ್ಟು ಪೂಜೆ ಮಾಡಿ ಅಲಂಕರಿಸಿ ಆರತಿ ಮಾಡಿ ಹೇಳ್ತಾರೆ, ಆ ಮಹಿಷಾಸುರನ ಅವನ ದೇಶವನ್ನು ನಾಶ ಮಾಡು, ನಮ್ಮನ್ನು ಕಾಪಾಡು ಅಂತ ಆ ದೇವಿಗೆ ಹೇಳಿಕೊಳ್ಳುತ್ತಾರೆ. ಮುಂದೇನಾಯಿತು? ನಗಾರಿಗಳು ಬಡಿದವು, ಕಹಳೆಗಳು ಬಹು ಚೇರಿದವು. ಶೂರವಾದ ದೇವತೆಗಳು ಜಿಗಿದಾಡುತ್ತಲೂ ಎಲ್ಲ ದಿಕ್ಕುಗಳಲ್ಲಿ ಭಯಂಕರ ಧ್ವನಿಯು ತುಂಬಿತು. ಛತ್ರಗಳನ್ನು ಹಿಡಿದು ಚಾಮರಗಳನ್ನು ಬೀಸಿ ದೇವಿಗೆ ಆವೇಶ ಹೆಚ್ಚಾಗುವಂತೆ ದೇವತೆಗಳು ಮಾಡಿದರು. ಅಷ್ಟೆಲ್ಲ ಸೃಷ್ಟಿಯಾದಂಥ ಮಹಾನ್ ಪರಬ್ರಹ್ಮೆಗೆ ಇನ್ನು ಆವೇಶ ತುಂಬಿದರು. ಢಣ 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 ನಗಾರಿ ಬಡಿದರು, ಕಹಳೆ ಊದಿದವು, ಶಂಖಗಳನ್ನು ಊದಿದರು, ದೇವತೆಗಳಿಗೆ ಕಿರಿಚಾಡಿದರು. ದೇವಿಗೆ ಕೇಳಿದರು ಮಹಿಷಾಸುರ ಸಂಹಾರ ಮಾಡುವಂಥ ಆ ದೇವಿಯಲ್ಲಿ ಆವೇಶ ತುಂಬಿದರು. ಆಗ ದೇವಿ ನೆನಪು ಮಾಡ್ತಾಳೆ. ತನ್ನ ಸಿಂಹವನ್ನು, ತನ್ನ ವಾಹನವಾದ ಸಿಂಹವನ್ನು ನೆನಪು ಮಾಡ್ತಾಳೆ. ದೇವಿಯು ನೆನೆಯಲು ಸಿಂಹವು ಸರ್ವಾಭರಣಗಳನ್ನು ಧರಿಸಿ ಆಕಾಶ ಮಾರ್ಗದಿಂದ ಬಯಲಲ್ಲಿ ಬಂದುಬಿಡ್ತು. ಸಿಂಹ ಅದು ಎಲ್ಲಿಂದ ಬಂದು ಗೊತ್ತಿಲ್ಲ, ಆದರೆ ದೇವಿ ನೆನಪು ಮಾಡಿದ್ಲು, ಅದು ಬಂದುಬಿಡ್ತು. ಸರ್ವಾಭರಣ ಧರಿಸಿ ಬಂತು ಆ ಸಿಂಹ, ಅವಳ ವಾಹನ. ನಗಾರಿಯ ಧ್ವನಿಯು ಶೋಭಿಸುತ್ತಿರಲು, ನಗಾರಿ ಧ್ವನಿ ಶೋಭಿಸ್ತಾ ಇತ್ತು. ಇಷ್ಟೆಲ್ಲ ಸಂಭ್ರಮ ನಡೀತಾ ಇತ್ತು, ಆವೇಶ ಆಗ್ತಾಯಿದ್ರು ದೇವಿಗೆ. ಆಗ ದೇವಿ ಸಿಂಹ ಬಂದು ನಿಂತು, ದೇವಿ ಆವೇಶದಿಂದ ಸಿಂಹದ ಮೇಲೆ ಕೂತ್ಕೊಂಡ್ಬಿಡ್ತಾಳೆ, ಸಿಂಹ ಮುಂದೆ ಏರ್ಬಿಡ್ತಾಳೆ. ಇವೆಲ್ಲವನ್ನು ಇಷ್ಟೆಲ್ಲ ಆಯ್ತಲ್ಲ, ಶಿವ ಅಂತಾನೆ ನಂದೀಶನಿಗೆ ಇದೆಲ್ಲ ಹಿಂದೆ ನೋಡಿದೆಯಾ ಇಷ್ಟೆಲ್ಲ ಆಗಿದ್ದು ಅಂತ ಕೇಳ್ತಾನೆ. ಮುಂದೇನಾಯಿತು? 1000 ತೋಳುಗಳಲ್ಲಿ ದೇವಿ ಸಿಂಹದ ಮೇಲೆ ಕೂತಂಥ ದೇವಿಗೆ 1000 ತೋಳುಗಳು. ಅವಳ ಒಂದೊಂದು ತೋಳುಗಳಲ್ಲಿ ಭಯಂಕರ ಬಿಲ್ಲುಗಳನ್ನು ಏರಿಸಿ, ಅವಳ ಬಿಲ್ಲು ಹೆಂಗಿದ್ದು ಅಂತಾರೆ, ಬಾಣಗಳು ಹೆಂಗಿದ್ದು ಅಂತಂದರೆ ಭಯಂಕರ ಬಿಲ್ಲುಗಳಿದ್ದು ಅವಳ ತೋಳಲ್ಲಿ. ಬಾಣಗಳಿದ್ದು ಬಿಲ್ಲನ್ನು ಹಿಂಗೆ ಜಗ್ಗಿ ಕಿವಿಯರಿಗೆ ಜಗ್ಗಿ ಏನು ಮಾಡ್ತಾಳೆ? ಬಿಟ್ಬಿಡ್ತಾಳೆ. ಅದರ ಸಪ್ಪಳ ಶಬ್ದ ಹೆಂಗೆ ಎಲ್ಲಿವರೆಗೂ ಹೋಗುತ್ತಂದರೆ ದೇವಿ ಹಿಂಗೆ ಭಯಂಕರ ಬಿಲ್ಲಿನ ದಾರ ಜಗ್ಗಿ ಹಿಂಗೆ ಬಿಡ್ತಾಳಲ್ಲ, ಬಿಟ್ಟರೆ ಅದರ ಶಬ್ದ, ಅದರ ನಾದ ಮಹಿಷಾಸುರನ ಪಟ್ಟಣದಲ್ಲಿ ಹೋಗಿ ಕೇಳುತ್ತೆ. ಮಹಿಷಾಸುರನ ಕಿವಿ ಬಿಡಿತದೆ. ಯಾವುದು? ದೇವಿ ಜಗ್ಗಿದ ಬಿಲ್ಲಿನ ದಾರದ ನಾದ, ಸಪ್ಪಳ ಶಬ್ದ ಮಹಿಷಾಸುರನ ಪಟ್ಟಣಕ್ಕೆ ಹೋಗಿ ಮಹಿಷಾಸುರನಿಗೆ ಕೇಳಿಸ್ತದೆ. ಅಷ್ಟೆಲ್ಲ ಅಲ್ಲಿ ಇರ್ತಕ್ಕಂಥ ಧರಿಸಿದಂಥ ಗರ್ಭಿಣಿಯರು ಅವ್ರ ಪ್ರಸವವಾಗುತ್ತೆ ಅಂಥ ಶಬ್ದ. ಸಿಂಹ ಗರ್ಜನೆ ಮಾಡುತ್ತೆ. ಸಿಂಹದ ಗರ್ಜನೆ, ದೇವತೆಗಳ ಕಿರಿಚಾಟ, ಭಯಂಕರ ಧ್ವನಿ, ಬ್ರಹ್ಮಾಂಡ ಅಳಿಗಾಡಕ್ಕೆ ಶುರು ಮಾಡುತ್ತೆ. ಅತ್ಯಂತ ಭಯಂಕರ ಧ್ವನಿ. ಎಷ್ಟು ಧ್ವನಿ ಅಂತ ಅದು ಅಳತೆ ಮಾಡೋಕ್ಕೆ ಆಗಲ್ಲ ಧ್ವನಿನ, ಅಷ್ಟು ಧ್ವನಿ. ಸಿಂಹದ ಗರ್ಜನೆ ಸಿಂಹ ಗರ್ಜನೆ ಮಾಡಿದ್ದಕ್ಕೆ ಕೋಲಾಹಲ ಆಯಿತು. ಇಷ್ಟೆಲ್ಲ ಆಯಿತು. ಮುಂದೆ ಹರಿಹರರು ಗದ್ದಲ ಮಾಡಿದರು. ಅವರು ಕೂಡ ಗದ್ದಲ ಮಾಡಿದರು. ಎಲ್ಲರೂ ದೇವಿಗೆ ಮಹಿಷಾಸುರನ ಸಂಹಾರ ಆಗಲೇಬೇಕು, ಹಾಗೆ ಆಗತ್ತೆ.
ಅನೇಕ ವಾದ್ಯಗಳ ಧ್ವನಿಗೆ ಬ್ರಹ್ಮಾಂಡ ಹೊಡೆಯುತ್ತೆ. ಎಲ್ಲ ದೇವತೆಗಳ ಸಮೂಹ ಮುಂದೆ ನಡೆಯುತ್ತೆ. ಹೊರಟ್ರೆಲ್ಲರೂ ದೇವತೆಗಳು ಹೊಂಟರು. ದೇವಿ ಮುಂದೆ ಹೊಂಟರು. ಅವಳ ಜೊತೆಗೆ ದೇವತೆಗಳು ಸಿಂಹದ ಮೇಲೆ ಕೂತು ದೇವಿ ಹೊರಟರು ಮಹಿಷಾಸುರನ ಪಟ್ಟಣದ ಕಡೆಗೆ ಯುದ್ಧ ಮಾಡೋದಕ್ಕೆ. ಹಾಗೆ ದೇವತೆಗಳ ಸಮೂಹ ಮುಂದೆ ನಡೆಯಿತು. ದುಷ್ಟ ಮಹಿಷಾಸುರನ ಪಟ್ಟಣದ ಜನರು ಗಾಬರಿಯಾದ. ಅದರ ಸಪ್ಪಳು, ಸಿಂಹದ ಗರ್ಜನೆ, ದೇವತೆಗಳ ಕೋಲಾಹಲ, ಭಯಂಕರ ಧ್ವನಿ, ಮಹಿಷಾಸುರನ ಪಟ್ಟಣದಲ್ಲಿರ್ತಕ್ಕಂಥ ಜನರು ಹೆದರಿಬಿಟ್ರು. ಬಸುರಿದ್ದ ಸ್ತ್ರೀಯರ ಪಿಂಡಗಳು ಕೆಳಗಿದ್ದು, ಬಸುರು ಗರ್ಭಿಣಿಯರು ಅವರ ಪಿಂಡಗಳು ಹೊರಗೆ ಬೀಳುತ್ತವೆ, ಪ್ರಸವವಾಗಿಬಿಡುತ್ತದೆ ಇವರ ಸಪ್ಪಳಕ್ಕೆ. ಆಗ ಮಹಿಷಾಸುರನಿಗೆ ಆಶ್ಚರ್ಯ ಆಗಿಬಿಡ್ತದೆ. ಎಂಥ ಶಬ್ದ, ಎಲ್ಲಿಂದ ಬರ್ತಾಯಿದೆ ಈ ಶಬ್ದ? ಧ್ವನಿ ಬರ್ತಾ ಇರೋ ಧ್ವನಿನ ಪರೀಕ್ಷೆ ಮಾಡ್ತಾನೆ ಮಹಿಷಾಸುರ. ತನ್ನ ಸಭೆಯಲ್ಲಿದ್ದಾಗ ಆ ಸ್ಥಳದಲ್ಲಿ ಕುಳಿತು ಭಯಂಕರ ಧ್ವನಿಯನ್ನು ಪರೀಕ್ಷೆ ಮಾಡಲು, ಇಂಥ ಧ್ವನಿ ನಾವು ಹಿಂದೆಂದೂ ಕೇಳಿಲ್ಲ. ಇಷ್ಟೊಂದು ಸಪ್ಪಳ, ಇಷ್ಟೊಂದು ಶಬ್ದ, ಇಷ್ಟೊಂದು ನಾದ, ಭಯಂಕರ ಕ್ರೂರವಾದ ಧ್ವನಿ ನಾವು ಕೇಳೇ ಇಲ್ಲಲ್ಲ. ಇಂಥ ಭಯಂಕರ ಧ್ವನಿ ನಾವು ಹಿಂದೆಂದೂ ಎಲ್ಲೂ ಕೇಳಿಲ್ಲ. ನಮಗೆ ವೈರಿಗಳೇ ಯಾರೂ ಇಲ್ಲ. ಮಹಿಷಾಸುರ ಅಂತಾನೆ, ನಮಗೆ ವೈರಿಗಳೇ ಯಾರೂ ಇಲ್ಲ. ಹರಿಹರರನ್ನು ನಾನು ಜಯಿಸಿದ್ದೇನೆ, ಅಂದರೆ ವಿಷ್ಣುವನನ್ನು ಕೂಡ ಯುದ್ಧದಲ್ಲಿ ಜಯಿಸಿದ್ದೇನೆ, ಶಿವನನ್ನು ಜಯಿಸಿದ್ದೇನೆ. ನಮಗೆ ಯಾರು ವೈರಿಗಳೇ ಇಲ್ಲ. ದೇವತೆಗಳನ್ನು ಗುಲಾಮರನ್ನಾಗಿ ಮಾಡಿದ್ದೇನೆ. ಮತ್ತಾರು ಈ ವಿಶ್ವದಲ್ಲಿ ನನ್ನ ವೈರಿಯಾಗಿದ್ದವರು ಇಷ್ಟೊಂದು ನನ್ನ ಬರೋರು. ಇನ್ನು ದೇವತೆಗಳಿಗೆ ಸೋಲಿಸಿ ಪ್ರಾಣ ಬಿಟ್ಟು ಕಳಿಸಿದ್ದೇನೆ, ಪ್ರಾಣ ಕೊಟ್ಟು ಕಳಿಸಿದ್ದೇನೆ. ಏನು ಆಶ್ಚರ್ಯ! ಇಷ್ಟೊಂದು ಸಪ್ಪಳ, ಇಷ್ಟೊಂದು ಭೀಕರತೆ ಬರ್ತಾ ಇದೆ ಪಟ್ಟಣಕ್ಕೆ. ಮಹಿಷಾಸುರನಿಗೆ ಆಶ್ಚರ್ಯ ಆಗಿಬಿಡ್ತದೆ. ಅದೇ ಕಾಲಕ್ಕೆ ಮಹಿಷಾಸುರನ ಸಭೆಯಲ್ಲಿ ಒಬ್ಬ ಚಕ್ಷುರಾಕ್ಯ ಅಂತ ಒಬ್ಬ ಸೇನಾಪತಿ ಇರ್ತಾನೆ. ಮಹಿಷಾಸುರನ ಸಭೆಯಲ್ಲಿ ಅವನು ಹೇಳ್ತಾನೆ, ಬಂದು ಮಹಿಷಾಸುರನಿಗೆ ಹೇಳ್ತಾನೆ, ಮಹಾರಾಜ, ಇದು ದೇವತೆಗಳ ಸಾಹಸವಲ್ಲ. ಇಷ್ಟೊಂದು ಸಪ್ಪಳ, ಇಷ್ಟೊಂದು ಗದ್ದಲ, ಕೋಲಾಹಲ, ಕಿರಿಚಾಟ, ಗರ್ಜನೆ ಇದು ದೇವತೆಗಳಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರೋ ವೈರಿಗಳಿದ್ದಾರೆ, ನಮ್ಮೊಡನೆ ಯುದ್ಧ ಮಾಡಬರಲ್ಲ. ದೇವತೆಗಳು, ಹರಿಹರರು ನಮ್ಮ ಜೊತೆಗೆ ಯುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಮರ್ಥರು ಯುದ್ಧ ಮಾಡಲಿ, ಸಮರ್ಥರು ಯಾರೂ ಇಲ್ಲ ನಮ್ಮ ಜೊತೆಗೆ ಯುದ್ಧ ಮಾಡೋಕ್ಕೆ. ಒಂದು ವೇಳೆ ಇನ್ನೂ ಇದ್ದರೆ ಅವರನ್ನು ಯಾರೇ ಆಗಲಿ ಅವರನ್ನು ದಂಡಿಸಿ ಹಿಡಿತರ್ತೀನಿ ಎಂದು ಕತ್ತಿಯನ್ನು ನಡೆಸ್ತಾನೆ ಸೇನಾಪತಿ ಚಕ್ಷುರಾಕ್ಯ. ಮಹಿಷಾಸುರನು ಹೇಳ್ತಾನೆ, ಹರಿಹರರನ್ನು ನಾವು ಗೆದ್ದಿದ್ದೇವೆ, ದೇವತೆಗಳನ್ನು ಗೆದ್ದಿದ್ದೇವೆ, ಯಾರೂ ನಮ್ಮನ್ನು ಎದುರಿಗೆ ನಿಂತುಕೊಂಡು ಯುದ್ಧ ಮಾಡೋ ಶಕ್ತಿ ಸಾಮರ್ಥ್ಯ ಇಲ್ಲ. ಅಷ್ಟಾದರೂ ಕೂಡ ಇನ್ನೂ ವೈರಿ ಇದ್ದಾರೆ, ನಮ್ಮನ್ನು ಜೊತೆಗೆ ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದರೆ ಅವ್ರು ಯಾರೇ ಇರಲಿ ಅವರಿಗೆ ದಂಡಿಸಿ ನಾನು ಹಿಡ್ಕೊಂಬರ್ತೇನೆ. ಮಹಿಷಾಸುರ ಅಪ್ಪಣೆ ಕೊಡು ಅಂತ ಕೇಳ್ತಾನೆ ಚಕ್ಷುರಾಕ್ಯ. ಅವನು ಹೆಂಗೆ ಮಾತಾಡ್ತಾನೆ ನೋಡಿ ಚಕ್ಷುರಾಕ್ಯ ಸೇನಾಪತಿ. ಹರಿಯಾದರೆ ಅವನನ್ನು ಕೊಲ್ಲಲು, ಹಾಗೆ ಬಿಡಲು. ಹರಿಯಾದರೆ ಅವನು ಕೊಲ್ಲಬೇಕಾ, ಹಾಗೆ ಬಿಡಬೇಕಾ? ಶಿವನಾದರೆ ಅವನಿಗೆ ಏನು ದಂಡನೆ ಮಾಡಬೇಕು? ಅವನು ಶಿವ ಆಗಿದ್ದರೆ ಅವನಿಗೇನು ದಂಡನೆ ಕೊಡಬೇಕು ಹೇಳು ಮಹಿಷ. ಎಲ್ಲವನ್ನು ತಡ ಮಾಡದೆ ಹೇಳಿರೆಂದು ನುಡಿದು, ಸಿಂಹಗಳಲ್ಲಿ ಚಿಗರಿಗಳು ಬಂದವೆ. ನಮ್ಮಂಥ ಸಿಂಹಗಳಲ್ಲಿ ಚಿರತೆಗಳು ಬರ್ತಾವೆ, ಚಿಗರಿಗಳು ಬರ್ತಾವೆ. ಅದು ಹೆಂಗೆ ಸಾಧ್ಯ? ಆಶ್ಚರ್ಯವಲ್ಲವೇ ಎಂದು ರತ್ನಕ್ಕೆ ಹೆಚ್ಚಿದ ರಥವನ್ನು ಏರಿದನು ಅಂತ ಹೇಳಿ ಕಿಶಿಂದ ಅವನು ಒಂದು ರಥ ಏರಿಸಿ ತನ್ನದಂಥ ಸೈನ್ಯ ತೊಗೊಂಡು ಹೋಗ್ತಾನೆ. ಚಕ್ಷುರಾಕ್ಯ ಸೈನ್ಯ ತೊಗೊಂಡು ಹೋಗ್ತಾನೆ. ಮಹಿಷಾಸುರ, ನಮ್ಮಂಥ ಸಿಂಹಗಳ ಹಿಂಡಿನಲ್ಲಿ ಚಿರತೆಗಳು ಬರ್ತವೆ, ಚಿಗರಿಗಳು ಬರ್ತವೆ, ಅದು ಯಾರೇ ಆಗಲಿ ಹರಿ ಇದ್ದರೆ ಕೊಲ್ಲಲು, ಶಿವನಿದ್ದರೆ ದಂಡಿಸಲು ಅಂತ ಚಕ್ಷುರಾಕ್ಯ ಸೇನಾಪತಿ ಗರ್ವದಿಂದ ತನ್ನ ರಥ ಮತ್ತು ಸೈನಿಕರೊಂದಿಗೆ ಹೊರಟು ಬಿಡ್ತಾನೆ ಯುದ್ಧಕ್ಕೆ. ಬಸವೇಶನೇ ಕೇಳು. ಈ ಕೇಳಿ ವೀಕ್ಷಕರೇ, ಈ ಚಕ್ಷುರಾಕ್ಯ ಯಾರು ಈ ಚಕ್ಷುರಾಕ್ಯ? ಈ ಚಕ್ಷುರನು ಯಾರು? ಈ ಚಕ್ಷುರನು ಮಹಿಷಾಸುರನಿಗೆ ಮುಖ್ಯಮಂತ್ರಿಯು. ಮಹಿಷಾಸುರನ ಸಭೆಯಲ್ಲಿ ಮಹಿಷಾಸುರನಿಗೆ ಮುಖ್ಯಮಂತ್ರಿಯು ಹಾಗೂ ಸೇನಾಪತಿ ಆಗಿರ್ಬನು. ಸೇನಾಪತಿನೂ ಆಗಿರ್ತಾನೆ, ಮುಖ್ಯಮಂತ್ರಿಯೂ ಆಗಿರ್ತಾನೆ. ರಾಕ್ಷಸರಲ್ಲಿ ಇವನು ಹೆಚ್ಚಿನವನು, ರಾಕ್ಷಸರಲ್ಲೇ ಇವನು ಬಹಳ ಹೆಚ್ಚಿನವನು. ದೇವತೆಗಳನ್ನು ಓಡಿಸಿಬಿಟ್ಟವನು ಇವನು ಚಕ್ಷುರಾಕ್ಯ. ಹರಿಹರನ್ನು ಬಹುಕಾಯ್ದು ಶಸ್ತ್ರಗಳಿಂದ ಹೊಡೆದು ಓಡಿಸಿದನು. ವಿಷ್ಣು ಬ್ರಹ್ಮರ ಶಿವರನ್ನೇ ಹೊಡೆದು ಓಡಿಸಿದವನು ಇವನು. ಅಂಥ ಮಹಾಶೂರ ಚಕ್ಷುರಾಕ್ಯ ರಾಕ್ಷಸ ಮಹಿಷಾಸುರನ ಮಂತ್ರಿ ಆಗಿರ್ತಾನೆ. ಚಕ್ಷುರಾಕ್ಯಗೆ ಮಹಿಷಾಸುರ ಮಾಡ್ತಾನೆ, ಅಪ್ಪಣೆ ಕೊಡ್ತಾನೆ, ಆಯಿತು ಹೋಗಿ ಬಾ, ಯಾವನಿರ್ತಾನೆ ಹಿಡ್ಕೊಂಡು ಬಾ ಅವನಿಗೆ ಹೇಳ್ತಾನೆ. ಆಗ ಇವ್ರ ಕಡೆಯಿಂದ ಚಕ್ಷುರಾಕ್ಯನ ಕಡೆಯಿಂದ ನಗಾರಿಗಳು ಬೆಳೀತವೆ, ಕಾಳೆಗಳು ಹೆಚ್ಚಾಗಿ ಕೂಲು ನಿಶಾನಗಳು ಏರಿಸಿದರು. ಸೇನಾಪತಿಯ ಅಪ್ಪಣೆಯಂತೆ ಕುದುರೆಗಳನ್ನು ಹತ್ತಿದರು ಎಲ್ಲ ಸೇನೆಗಳು.
ಎಷ್ಟೊಂದು ಲಕ್ಷ ಸೇನೆಗಳನ್ನು ತೊಗೊಂಡು ಹೋಗ್ತಾನೆ, ಲಕ್ಷಾಂತರ ಸೇನೆ, ರಥ, ಕುದುರೆ, ಆನೆ ಗುಂಪು ಗುಂಪಾಗಿ ಹೊರಟ್ಬಿಡ್ತವೆ. ಯಾರು? ಚಕ್ಷುರಾಕ್ಯನ ಸೈನ್ಯ. ಇಲ್ಲಿ ದೇವಿ ಇದ್ದ ಕಡೆ ಹೊರಡ್ತಾರೆ. ಸೇನಾಪತಿ ಹತ್ರ ಎಷ್ಟು ಜನ ಇದ್ದರು? ಸೇನಾಪತಿ ಹತ್ರ ಸೈನಿಕರು ಎಷ್ಟು ಜನ ಇದ್ದರು? ಲೆಕ್ಕನೇ ಇಲ್ಲ. ಎಷ್ಟಿದ್ರು ಅಂದರೆ ಸೇನಾಪತಿ ಹತ್ತಿರ ಕಿರೀಟ ಧರಿಸಿದಂಥ ರಾಜರು 1000 ಸಂಖ್ಯೆಯುಳ್ಳವರು, ರಥವು 100 ಆನೆಗಳು 1000 ಸಂಖ್ಯೆ. ಇಲ್ಲಿ ನೋಡಿ, ಈ ಪುರಾಣದಲ್ಲಿ ವೀಕ್ಷಕರೇ ವರ್ಣನೆ ಮಾಡ್ತಾರೆ. ಒಬ್ಬ ಸೇನಾಪತಿ, ಒಬ್ಬ ಯುದ್ಧ ದಂಡನಾಯಕ ಇರ್ತಾನಲ್ಲ, ಮುಂದೆ ನಾಯಕ, ಯುದ್ಧ ಮಾಡಕ್ಕೆ ಹೊರಟ ನಾಯಕ, ಅವನ ಜೊತೆಗೆ ಹಿಂದೆ ಮಹಾರಾಜರ ಸಂಖ್ಯೆನೇ ಇರ್ತದೆ, ಬೆಂಬಲ ಕೊಡುವಂಥ, ಅವನ ಯುದ್ಧಕ್ಕೆ ಬೆಂಬಲ ಕೊಡತಕ್ಕಂಥ ಅನೇಕ ದೇಶಗಳ ರಾಜರು ಅವನಿಗೆ ಬೆಂಬಲ ಕೊಟ್ಟು ಅವನ ಹಿಂದೆ ಹೋಗಿರ್ತಾರೆ. ಮಹಾನ್ ಸೈನಿಕರು ಹೋಗಿರ್ತಾರೆ. ಅಷ್ಟೇ ಅಲ್ಲ, ರಥ, ಕುದುರೆಗಳು, ತುಂಬ ದಳಗಳು, ಬೇರೆ ಬೇರೆ ವಿಭಾಗಗಳು ಹೋಗ್ತಿರ್ತವೆ. ಅದರ ವರ್ಣನೆ ಅವು ಎಷ್ಟು ಲೆಕ್ಕ ಅಂತಾರೆ ಒಂದೊಂದು ರಾಜರಂದರೆ, ಅವ್ಯಾವು 100, 1000ದಲ್ಲಿ ಎಣಿಸುವಂಥದ್ದಲ್ಲ. ನಾವು ಈಗ ಕಲಿಯುಗದಲ್ಲಿ 2022ರಲ್ಲಿ 1000, 2000, 10,000, 1,00,000 ಅಂತ ಹೇಳ್ಬೋದು. ಅವಾಗ ಹಾಗಿಲ್ಲ. ಅಕ್ಷೋಹಿಣಿ ಲೆಕ್ಕ ಅವ್ರದ್ದು. 100, 1000, ಲಕ್ಷ, 1000, ಕೋಟಿ, 1000 ಅಕ್ಷೋಹಿಣಿ ಸಂಖ್ಯೆ 100 ಅಕ್ಷೋಹಿಣಿ, 1 ಅಕ್ಷೋಹಿಣಿ ಇಲ್ಲ. ಹೆಂಗೆ ಅಕ್ಷೋಹಿಣಿ ನೀವು ಬರುತ್ತಲ್ಲ ಅಕ್ಷೋಹಿಣಿ, ಏಕಂ ದಹಂ ಶತಂ 1000, 10,000, ಲಕ್ಷ, ದಶಲಕ್ಷ, ಕೋಟಿ, ಅಬ್ಜ, ಶತಂ, ಹೀಗೆಲ್ಲ ಬರುತ್ತೆ. ಎಲ್ಲ ದಾಟಿದ ಮೇಲೆ ಅಕ್ಷೋಹಿಣಿ ಬರುತ್ತೆ. ಅಂಥವು 100 ಅಷ್ಟು ಜನ ಮಹಾ ಸೈನ್ಯವನ್ನು ತಗೊಂಡು ಚಕ್ಷುರಾಕ್ಯ ಹೊರಡ್ತಾ ಇರ್ತಾನೆ. ಅದರಲ್ಲಿ ಎಲ್ಲರೂ ಇರ್ತಾರೆ. ರಥಗಳ ದಳ, ರಥದ ಕುದುರೆ ಹತ್ತದು, ಆನೆಗಳು, ಸೈನಿಕರು, ಕಾಲ್ದಳಗಳು, ಮದ್ದಾನೆಗಳು ಎಲ್ಲನೂ ಇರ್ತವೆ. ಅದರ ಓದುವಂಥ ಅವಶ್ಯಕತೆ ಇಲ್ಲ. ಚತುರಂಗ ಬಲ, ಭೂಮಿಯ ಮೇಲೆ ಹೋಗೋರು, ಕುದುರೆ ಮೇಲೆ ಹೋಗೋರು, ರಥಗಳ ಮೇಲೆ ಲೆಕ್ಕವಿಲ್ಲ ರಥಗಳು, ಹೀಗೆಲ್ಲ ಇರ್ತವೆ. ಹೀಗೆ ಚತುರಂಗ ಬಲವು ಪಟ್ಟಣದಿಂದ ಹೊರಗೆ ಬರ್ತದೆ. ಇಷ್ಟು ಸೈನ್ಯ ದೇವತೆಗಳ ಜೊತೆಗೆ ಯುದ್ಧ ಮಾಡಲು ಬಂದುಬಿಡ್ತಾರೆ. ಈ ಕಡೆ ದೇವಿ ಮಹಿಷಾಸುರನ ಪಟ್ಟಣದಿಂದ ಹೊರ ಬರ್ತಿರ್ತಕ್ಕಂಥ ಸೈನ್ಯವನ್ನು ನೋಡ್ತಾಳೆ, ಸೈನಿಕರು ನೋಡ್ತಾಳೆ. ನೋಡಿ ಮಹಾಲಕ್ಷ್ಮಿಗೆ ಕೋಪ ತಾಳೋದಿಲ್ಲ, ಸಿಟ್ಟು ಬಂದುಬಿಡುತ್ತೆ. ಚತುರಂಗ ಬಲವು ಪಟ್ಟಣದಿಂದ ಹೊರ ಸರಿದು ಬರುತ್ತಿರಲು ಭಯಂಕರ ಧ್ವನಿ ಸಹಿತ ಅವರನ್ನು ಮಹಾಲಕ್ಷ್ಮಿ ಸಿಟ್ಟಿನಿಂದ ನೋಡ್ತಾಳೆ. ದೇವಿ ಅವರ ಸಿಟ್ಟಿನಿಂದ ನೋಡ್ತಾಳೆ. ಇಂದ್ರನ ಮುಂದೆ ಇಂದ್ರ ಇರ್ತಾನೆ. ಉಹೇ ಅಂತ ಹೇಳ್ತಿರ್ತಾನೆ ಇಂದ್ರ. ಶಿವ ಮತ್ತು ಬ್ರಹ್ಮರು ಎಡಬಲಕ್ಕೆ ದೇವಿಗೆ ಗಾಳಿ ಬೀಸ್ತಿರ್ತಾರೆ, ಚಾಮರ ಹಾಕ್ತಿರ್ತಾರೆ. ಒಂದು ಕಡೆ ಶಿವ, ಒಂದು ಕಡೆ ಬ್ರಹ್ಮ, ಇಬ್ಬರು ಗಾಳಿ ಬೀಸ್ತಿರ್ತಾರೆ. ಆಮೇಲೆ ಹಿಂದೆ ವಿಷ್ಣು ಛತ್ರ ಹಿಡಿದಿರ್ತಾನೆ ದೇವಿಗೆ. ನೋಡಿ, ಲೋಕಗಳನ್ನು ಆಳ್ತಕ್ಕಂಥ, ನಮ್ಮ ಜಗತ್ತನ್ನು ಆಳ್ತಕ್ಕಂಥ ಶಿವ ದೇವಿಗೆ ಗಾಳಿ ಬೀಸ್ತಾನೆ, ಬ್ರಹ್ಮ ಗಾಳಿ ಬೀಸ್ತಾನೆ, ವಿಷ್ಣು ಛತ್ರ ಹಿಡಿದಿರ್ತಾನೆ. ಅಂದಮೇಲೆ ದೇವಿಯ ಸಾಮರ್ಥ್ಯ ಅವಳಿಗೆ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರೇ. ಇಂದ್ರನನ್ನು ಹೊರತು ದೇವಿಗೆ ಚಿತ್ರ ಹಿಡಿದು ಶೋಭಿಸ್ತನು. ಆಮೇಲೆ ಶ್ರುತಿ, ಸ್ಮೃತಿ, ವೇದಗಳು ವಾದಕ್ಕೆ ನಿಲುಕದ ಬ್ರಹ್ಮಸ್ವರೂಪ ದೇವಿ, ಯಾರ ವಾದಕ್ಕೂ ನಿಲುಕದು, ವೇದಗಳೇ ನಿಲುಕದಂಥ, ಶ್ರುತಿ ಸ್ಮೃತಿಗಳೇ ನಿಲುಕತಕ್ಕಂಥ ಆ ಮಹಾನ್ ದೇವಿಯ ಬಗ್ಗೆ, ಚರಿತ್ರೆ ಬಗ್ಗೆ ಕೂಗಿ ಹೇಳ್ತಿರ್ತಾವೆ. ಅವು ಕೂಡ ಎಡಬಲದಲ್ಲಿರ್ತವೆ. ಶ್ರುತಿ ಸ್ಮೃತಿಗಳು ಹೇಳ್ತಿರ್ತವೆ ದೇವಿ ಮಹಿಮೆನ. ಎಲ್ಲ ಶ್ರುತಿ ಸ್ಮೃತಿಗಳು ವಾದಕ್ಕೆ ನಿಲುಕದ ಬ್ರಹ್ಮರೂಪ ದೇವಿ ಚರಿತ್ರೆ ಕೂಗಿ ಹೇಳ್ತಿದ್ದವು. ವೇದಗಳಲ್ಲಿ, ನಮ್ಮ ಸನಾತನ ಧರ್ಮ ವೇದಗಳಲ್ಲಿ ಆಗಲಿ, ಇನ್ನುಳಿದ ಯಾವುದೇ ಧರ್ಮದ ಪಾವಿತ್ರ ಗ್ರಂಥಗಳಲ್ಲಾಗಲಿ ದೇವಿ ಅತ್ಯಂತ ಒಂದು ದೇವಿಯ ವರ್ಣನೆ ಅಂದರೆ ಅದು ವೇದಗಳಿಗೂ ನಿಲುಕಿಲ್ಲ, ಋಗ್ವೇದಗಳಿಗೂ ನಿಲುಕಿಲ್ಲ. ಅದನ್ನು ಮೀರಿ ನಿಂತವಳು ದೇವಿ. ನಾವು ಮಿಲ್ಕಿ ಗ್ಯಾಲಾಕ್ಸಿಯಲ್ಲಿದ್ದೇವೆ. ಇನ್ನೊಂದು ಮಿಲ್ಕಿ ಗ್ಯಾಲಾಕ್ಸಿ ಮುಟ್ಟೋದು ಇದೆ ಅಂತ ಹುಡುಕೋದೇ, ಕನ್ಫರ್ಮ್ ಮಾಡೋದೇ ಒಂದು ಕಷ್ಟ ಇದೆ. ಅವಳು ಅಂದರೆ ಅರ್ಥನು ನಿಲ್ಕೋದಿಲ್ಲ. ಆ ದೇವಿ ಅವಳು ಕಲ್ಪನೆ ಮಾಡೋಕ್ಕಾಗಲ್ಲ. ದೇವಿನ ಶ್ರುತಿ ಸ್ಮೃತಿ ವೇದಗಳಿಗೆ ನಿಲುಕಿಲ್ಲ. ಅವಳು ವೇದಗಳು ಎಷ್ಟು ಬರೆದು ಕೂಡ ನಿಲುಕಿಲ್ಲ. ಅಷ್ಟು ಹೇಳ್ತಾ ಸಂಪೂರ್ಣ ಜಗದ್ರೂಪ ದೇವಿ ಉತ್ಪತ್ತಿ ರಹಿತಳು, ಸರ್ವಶಕ್ತಿ ಸಂಪನ್ನಳು. ಅವಳು ಉತ್ಪತ್ತಿ ರಹಿತಳು, ಅವಳಿಗೆ ಜನನ ಇಲ್ಲ. ಸರ್ವಶಕ್ತಿ ಸಂಪನ್ನಳು. ಅವಳು ಏನು ಶಕ್ತಿ ಇದೆ ಈ ಭೂಮಿಯಲ್ಲಿ, ಮಿಲ್ಕಿ ಗ್ಯಾಲಾಕ್ಸಿಯಲ್ಲಿ, ಅದೆಲ್ಲವನ್ನು ಮೀರಿದಂಥ ಶಕ್ತಿಯ ದೇವಿ. ಒಂದು ಉದಾಹರಣೆ ಕೊಡ್ತೀನಿ ವೀಕ್ಷಕರೇ. ನಾವು ಕುಳಿತಿರ್ತಕ್ಕಂಥ ಈ ಭೂಮಿ ಇದೆಯಲ್ಲ, ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಇಷ್ಟೊಂದು ಗುರುತ್ವಾಕರ್ಷಣ ಶಕ್ತಿ ಹೊಂದಿದಂಥ ಭೂಮಿನೇ ತನ್ನ ಸುತ್ತ ತಿರುಗಿಸುವಂಥ ಶಕ್ತಿ
9 ಗ್ರಹಗಳನ್ನು ತಿರುಗಿಸುವಂಥ ಶಕ್ತಿ ಸೂರ್ಯನಿಗಿದೆ. ಆ ಅಂಥ ಪ್ರಬಲಶಾಲಿ ಅಂತ ಸೂರ್ಯನ ಶಕ್ತಿಯನ್ನೇ ಮೀರಿದಂಥ ಶಕ್ತಿ ಈ ದೇವಿ. ಇನ್ನು ಹೇಗೆ ಹೇಳಬೇಕು, ಅಷ್ಟೊಂದು ಸರ್ವಶಕ್ತಿ ಸಂಪನ್ನಳು. ಇಂಥ ಶಕ್ತಿಯ ಸಂಗಡ ಮಹಿಷಾಸುರ ಯುದ್ಧ ಮಾಡ್ತಾನೆ. ಯಾರು ಯುದ್ಧ ಮಾಡ್ತಾರೆ? ಯಾರು ಮಾಡಲಿಕ್ಕಾಗೋದು. ಮಹಿಷಾಸುರ ಏನು ಮಾಡ್ತಾನೆ, ಅವನ ಸೈನಿಕರು ಏನು ಮಾಡ್ತಾರೆ? ಕಾರ್ಯವು ಕಾರಣವನ್ನು ಎಂದೂ ನಾಶ ಮಾಡಲಾರದು. ಇನ್ನೊಂದು ಸಲ ಹೇಳ್ತೀನಿ ದೇವತೆಗಳ ಆಧ್ಯಾತ್ಮ, ಕಾರ್ಯ ಮತ್ತು ಕಾರಣದಿಂದ ಕಾರ್ಯವಾಗುತ್ತೆ. ನಾವು ಮನುಷ್ಯರ ಏನೇ ಒಂದು ಸಂಕಲ್ಪ ಮಾಡಲಿ, ಕಾರ್ಯ ಮಾಡಲಿ, ಕರ್ಮ ಮಾಡಲಿ, ಅದಕ್ಕೆ ಕಾರಣ ಇರುತ್ತೆ. ಕಾರಣ ಇಲ್ಲದೆ ಕಾರ್ಯವಾಗುವುದಿಲ್ಲ. ಅಂದಮೇಲೆ ಕಾರಣಕ್ಕೆ ಕಾರ್ಯವನ್ನು ನಾಶ ಮಾಡೋ ಶಕ್ತಿ ಇದೆ ಹೊರತು ಕಾರ್ಯಕ್ಕೆ ಕಾರಣವನ್ನು ನಾಶ ಮಾಡೋ ಶಕ್ತಿ ಇಲ್ಲ. ಇಲ್ಲಿ ದೇವಿ ಕಾರಣಗಳು, ಮಹಿಷಾಸುರ ಕಾರ್ಯ. ಮಹಿಷಾಸುರ ಹುಟ್ಟಿದ್ದು ಕೂಡ ದೇವಿಯ ಸಂಕಲ್ಪನೇ. ಅಂದಮೇಲೆ ಮಹಿಷಾಸುರ ದೇವಿ ಹೆಂಗೆ ಕೊಲ್ತಾನೆ? ಮಹಿಷಾಸುರ ಕಾರ್ಯ, ದೇವಿ ಕಾರಣಗಳು. ಕಾರ್ಯ ಎಂದು ಕಾರಣವನ್ನು ನಾಶ ಮಾಡುವುದಿಲ್ಲ. ಈ ಸತ್ಯ ಮಹಿಷಾಸುರನಿಗೆ ಗೊತ್ತಿಲ್ಲ. ಯಾಕೆ? ಗರ್ವ, ಗಮಂಡತನ, ನಾನೇ ದೇವರು ಅಂತ ಹೊರಟು ಕೂತಿರ್ತಾನೆ ಒಂದು ಮಹಿಷಾಸುರ. ದೇವಿಯು ಮಹಿಷಾಸುರನ ಮಾಂಡಲಿಕ ರಾಜರನ್ನು ದಂಡನ್ನು ನೋಡ್ತಾಳೆ. ದೇವಿ ಬರ್ತಾ ಇರೋದನ್ನು ನೋಡಿ ಬಿಡೋದಿಲ್ಲ. ಆಕೆ ದೊಡ್ಡ ಬಿಲ್ಲಿಗೆ ಬಾಣ ಹಾಕಿ ಓಡಿ ಬಾಣಗಳ ಮಳೆನೇ ಬಿಡೋಕೆ ಶುರು ಮಾಡ್ತಾಳೆ. ದೇವಿ ಬಿಟ್ಟು ಬಾಣಗಳು ಹೆಂಗೆ ಹೋತಿರ್ತಾವಂದರೆ, ದೊಡ್ಡ ಭಾರಿ ಮಳೆ ಬೀಳ್ತಿರ್ತಲ್ಲ, ನೀರಿನ ಮಳೆ ರಭಸ ಹಂಗಿರ್ತಲ್ಲ, ಹಂಗೆ ಮಳೆ ಬಿದ್ದಂಗೆ ಬಾಣಗಳು ಮಹಿಷಾಸುರನ ಚಿಕ್ಷರಾಕ್ಯನ ಸೈನ್ಯದ ಮೇಲೆ ಬೀಳ್ತಿರ್ತವೆ, ಸಾಯ್ತಾ ಇರ್ತಾರೆ. ರುಂಡಗಳು, ತಲೆಗಳು ಹಾರ್ತಾ ಇರ್ತವೆ. ಮಹಿಷಾಸುರನ ದುಷ್ಟರ ದೇವತೆಗಳು ಕಷ್ಟಪಡಿದ ಬಾಣಗಳ ಸಮೂಹ ರಾಕ್ಷಸದ ತಲೆಯ ಮೇಲೆ ಸುರಿಸ್ತಿರುಳು. ಅವಳು ಬಾಣಗಳು ಬಿಡ್ತಾ ಇದ್ದರೆ ಅವು ಬಾಣಗಳು ಹೆಂಗೆ ಹೋಗ್ತಿದ್ವು ಅಂದರೆ, ಒಂದಲ್ಲ ಎರಡಲ್ಲ, ಒಂದು ಊರಿನ ಮೇಲೆ ಮಳೆ ಹೆಂಗೆ ಬೀಳ್ತಾ ಇರ್ತಲ್ಲ ಅಷ್ಟು ಬಾಣಗಳು. ಇದೆಲ್ಲ ಒಂದು ಯುದ್ಧದ ವರ್ಣನೆ, ಇದೆಲ್ಲ ಬರ್ತವೆ. ಅದನ್ನು ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಕೇವಲ ಕಥೆ ಹೇಳ್ತೇನೆ. ಯುದ್ಧದ ವರ್ಣನೆ ಇರ್ತವೆ, ಯಾವ ರೀತಿ ಸಾಯ್ತಾರೆ, ಏನೆಲ್ಲ ಆಗುತ್ತೆ. ಕೊನೆಗೆ ರಾಕ್ಷಸರು ಅನೇಕ ಶಸ್ತ್ರಗಳನ್ನು ಅವರು ಕೂಡ ತುಂಬ ಯುದ್ಧ ಮಾಡ್ತಾರೆ. ಚಿಕ್ಷರಾಕ್ಕೆ ಅವನು ಕೂಡ ಏನು ಮಾಡ್ತಾನೆ, ಬಾಣ, ಬಿಲ್ಲು ಮುಂತಾದ ಶಸ್ತ್ರಾಸ್ತ್ರಗಳು ಅವೆಲ್ಲ ತಪಸ್ಸು. ಚಕ್ಷುರಾಖ್ಯ ಮಹಿಷಾಸುರ ಅವರ ತಪಸ್ಸು ಮಾಡಿ ಶಿವನ ಅಸ್ತ್ರ, ಬ್ರಹ್ಮಾಸ್ತ್ರ, ನಾರಾಯಣನ ಅಸ್ತ್ರ, ತುಂಬ ಮಹಾನ್ ಅಸ್ತ್ರಗಳನ್ನು ಉಪಯೋಗ ಮಾಡ್ತಾರೆ. ತ್ರಿಶೂಲ, ಖಡ್ಗ, ಡಾಲಿ ಅಷ್ಟೆಲ್ಲ, ಮತ್ತು ಮಾಯಾಜಾಲ ಇವೆಲ್ಲಗಳನ್ನು ಮಾಡಿ ಯುದ್ಧ ಮಾಡ್ತಾರೆ. ಕೊನೆಗೆ ಆ ಚಕ್ಷುರಾಖ್ಯನ ಸೈನ್ಯವನ್ನು ದೇವಿ ಹೇಳ್ತಾಳೆ. ಕೊನೆಗೆ ದೇವಿ ಹೇಳ್ತಾಳೆ, ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ಹೇಳ್ತಾಳೆ, ನೀವು ಇಲ್ಲಿ ಯಾರೂ ನಿಲ್ಲಬೇಡಿ, ನಾನು ಒಬ್ಬಳೇ ಇರ್ತೇನೆ ಕೆಳಗೆ ಯುದ್ಧ ಮಾಡೋಕ್ಕೆ. ನೀವು ಮೇಲೆ ಹೋಗಿ, ಮೇಲೆ ಆಕಾಶದಲ್ಲಿ ನಿಂತುಕೊಂಡು, ಎಲ್ಲ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರು ಮೇಲೆ ಆಕಾಶದಲ್ಲಿ ನಿಂತುಕೊಂಡು ನೀವು ನಾನು ಯುದ್ಧ ಮಾಡೋದನ್ನು, ಸಂಹಾರ ಮಾಡೋದನ್ನು ನೀವು ನೋಡ್ತಾ ಇರಿ, ಸಾಕ್ಷಿಯಾಗಿರ್ರಿ ಅಂತ ಎಲ್ಲ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನ ದೇವತೆಗಳನ್ನ ಆಕಾಶ ಮಾರ್ಗದಲ್ಲಿ ನಿಲ್ಲಿಸ್ತಾಳೆ. ಅವಳೊಬ್ಬಳೇ ಮಹಾಲಕ್ಷ್ಮಿಯಾಗಿ ಮಹಿಷಾಸುರನ ಸಕಲ ಸೈನಿಕರನ್ನು ಕೊಲ್ಲಲು ನಿಲ್ತಾಳೆ. ಅವಳು ಯುದ್ಧ ಮಾಡೋದನ್ನು ವಿಷ್ಣು, ನಾರಾಯಣ, ಬ್ರಹ್ಮ, ಶಿವ ಎಲ್ಲ ನೋಡ್ತಾ ಇರ್ತಾರೆ ಮೇಲೆ ಎತ್ಕೊಂಡು. ಅವರು ಈ ರೀತಿ ಇವಳು ಬರ್ತಾರೆ ಯುದ್ಧ ಮಾಡೋಕ್ಕೆ. ಯಾರಿಗೂ ಗೊತ್ತಾಗಲ್ಲ, ತುಂಬ ಘೋರವಾದ ಯುದ್ಧ ನಡೀತದೆ. ಅದರ ವರ್ಣನೆ ತುಂಬ ಈ ಪುರಾಣದಲ್ಲಿ ಅದರ ಯುದ್ಧ ಹೆಂಗಾಗ್ತದೆ ವರ್ಣನೆ ಇದೆ. ಅವ್ರು ಅಂದ್ಕೋತಾರೆ ಬಂದವರು, ನಮ್ಮ ಜೊತೆ ಯುದ್ಧ ಮಾಡೋರು ಯಾರು ಅಂತ ಅಂದ್ಕೊಂಡಿರ್ತಾನೆ ಚಕ್ಷುರಾಖ್ಯ. ಶಿವ ಆದರೆ, ವಿಷ್ಣು ಆದರೆ ಕೊಲ್ಲಲು, ಶಿವನಾದರೆ ಹಿಡಿತಾರಲ್ಲ ಅಂತ ಗರ್ವದಿಂದ ಬಂದಿರ್ತಾನಲ್ಲ, ಬಂದು ನೋಡ್ತಾನೆ ಚಕ್ಷುರಾಖ್ಯ, ಇವಳು ಸ್ತ್ರೀ, ಅಬಲೆ ಇದ್ದಾಳೆ, ಬಲೆ ಹಾಕ್ರೆ ಹಿಡಿದ್ರೆ ಇವಳನ್ನು ಅಂತ ಹೇಳ್ತಾರೆ. ಆದರೆ ಸೋಲದಲ್ಲಕ್ಕಿ ಕೊನೆಗೆ ಅಂತಾಳೆ. ಕೊನೆಗೆ ಒಪ್ಕೋತಾರೆ ಚಕ್ಷುರಾಖ್ಯ ಒಪ್ಕೋತಾನೆ. ಇವಳು ಬಲ್ಲಿದಳು, ಈಗ ಹಿಂದಕ್ಕೆ ಸರಿಬೇಡಿ, ಮಹಿಷನ ಆಣೆ, ಇವಳು ಎಳಕೊಂಡೇ ಹೋಗ್ಬೇಕು, ಬಿಡಬೇಡ ಅಂತ ಹೇಳ್ತಾನೆ. ಕೊನೆಗೆ ಎಲ್ಲ ಆ ರೀತಿ ಯುದ್ಧ ಆಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಇಷ್ಟು ಸಾಮಾನ್ಯ ಸ್ತ್ರೀ ಅಲ್ಲ ಅಂತ ಗೊತ್ತಾಗುತ್ತೆ. ಕೊನೆಗೆ ಯುದ್ಧ ನಡೀತದೆ. ಕೊನೆಗೆ ಆ ಗದೆಯಿಂದ, ಖಡ್ಗದಿಂದ, ತ್ರಿಶೂಲದಿಂದ, ಶೂಲದಿಂದ ತುಂಬ ಆಯುಧಗಳನ್ನು ಬಳಸ್ತಾರೆ. ತುಂಬ ಅಸ್ತ್ರಗಳನ್ನು, ಜಡಿ ಮಳೆ ಹೆಂಗೆ ಬೀಳುತ್ತಲ್ಲ ಹಂಗೆ ಬಾಣಗಳು ಬೀಳ್ತವೆ. ಹೀಗೆಲ್ಲ ಯುದ್ಧದ ವರ್ಣನೆ ಇದೆ ವೀಕ್ಷಕರೇ. ಈ ಯುದ್ಧದಲ್ಲಿ ಎಷ್ಟೋ ಆನೆಗಳು ಸಾಯ್ತವೆ, ರಥಗಳು ಮುರಿದು ಬೀಳ್ತವೆ, ಕುದುರೆಗಳು ಸಾಯ್ತವೆ, ಕಾಲಗಳು ಸಾಯ್ತಾರೆ. ಒಂದು ಹೆಣದ ರಾಶಿನೇ ಬೀಳುತ್ತೆ ರಣರಂಗದಲ್ಲಿ.
ರಕ್ತ ಹೆಂಗೆ ಹರಿದಿರುತ್ತೆ ಅಂದರೆ ನದಿಯಾಗಿ ಹರಿತದೆ. ಆ ಸತ್ತ ಮೇಲೆ ರಕ್ತ ಎಲ್ಲ ಶರೀರದಿಂದ ಬರ್ತದಲ್ಲ, ಅದು ಒಂದು ನದಿ, ದೊಡ್ಡ ನದಿಯಾಗಿ ಹರಿತಾ ಇರುತ್ತದೆ. ಆ ಹೆಣಗಳು ಹೆಂಗೆ ಬೀಳ್ತತ್ತು ಅಂದರೆ ನಡೆಯೋಕ್ಕೆ ದಾರಿ ಇರಲ್ಲ, ಅಲ್ಲಿ ಹೆಜ್ಜೆ ಇಡೋಕ್ಕೆ ದಾರಿ ಇರಲ್ಲ. ರಕ್ತ ಹೆಂಗೆ ಸುರಿತಂದರೆ ಒಂದು ಪ್ರವಾಹ ನದಿಯಾಗಿ ಹರಿತಾ ಇರ್ತದೆ. ಅಷ್ಟೊಂದು ರಾಕ್ಷಸರನ್ನು ಕೊಂದು ರಕ್ತ ನದಿಯಾಗಿ ಹರಿತಿರ್ತದೆ. ಅಷ್ಟು ಮಹಾಲಕ್ಷ್ಮಿ ಅಲ್ಲಿ ಸಂಹಾರ ಮಾಡ್ತಿರ್ತಾಳೆ. ಇದರ ವರ್ಣನೆ ಇದೆ, ಇದರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇದನ್ನು ತಾವು ಪುಸ್ತಕದಲ್ಲಿ ಓದಿ. ಹೀಗೆ ತುಂಬ ಒಂಥರ ಏನಾಗುತ್ತಂದರೆ ಅದು ರಣರಂಗ, ಒಂಥರ ಸ್ಮಶಾನ, ಎಲ್ಲ ಸತ್ತೋಗಿಬಿಡ್ತದೆ. ಆಗ ಸತ್ತು ಹೋದಂಥ ಆತ್ಮಗಳು ಇರ್ತವೆ, ಯುದ್ಧವ ಭೂತಗಳಿರ್ತವೆ, ಎಲ್ಲ ಬಂದು ಅವು ಕೂಡ ತಮ್ಮ ಒಂದು ಇದರಲ್ಲಿ ಏನು ಮಾಡ್ತವೆ, ಆ ಯುದ್ಧದಲ್ಲಿ ಸತ್ತವರು ಇನ್ನೂ ಸಾಯುವವರಿಗೆ, ಸತ್ತು ಹೋದಂಥವರಿಗೆ ಪಿತೃತರ್ಪಣೆ ಮಾಡ್ತಿರ್ತಾರೆ. ಎಲ್ಲವೂ ಏನೇನೋ ಒಂಥರ ಅವು ಕೂಡ ಸತ್ತಂಥ ಆತ್ಮಗಳು ದೇವಭೂತಗಳು ಅಲ್ಲಿ ಬಂದು ದೇವಿಗೆ ಜಯಕಾರ ಮಾಡ್ತವೆ. ಮಹಿಷಾಸುರನ ನೀನು ಗೆಲ್ಲು, ಮಹಿಷನನ್ನು ಕೊಲ್ಲು ಅಂತ ಹೇಳ್ತವೆ. ಆಮೇಲೆ ತಮ್ಮ ಪಿತೃಗಳಿಗೆ ಶ್ರಾದ್ದವನ್ನು ಅರ್ಪಿಸ್ತವೆ ಸತ್ತವರಿಗೆ. ಹಿಂಗೆ ಏನೇನೋ ಒಂಥರ ವರ್ಣನೆ ಇದೆ. ಒಂದು ರಣರಂಗದ ಇದರ ವರ್ಣನೆ ಯಾಕಿದೆ ಅಂತಂದರೆ ಅಷ್ಟು ರಣರಂಗ ನೋಡೋಕ್ಕೆ ಅಷ್ಟು ಕೆಟ್ಟದ್ದಾಗಿರುತ್ತೆ. ಅಲ್ಲಿ ಸತ್ತಂಥ ಆತ್ಮಗಳು ದೆವ್ವಗಳಾಗಿ ಓಡಾಡ್ತಾ ಇರ್ತವೆ. ಅವೇ ಮದುವೆ ಮುಂಜುಗಳು ಮಾಡ್ಕೊತಿರ್ತವೆ. ದೇವಿಗೆ ಹರಸ್ತಾರೆ, ಗೆಲ್ಲು ತಾಯಿ ಅಂತ ದೇವಿಗೆ ಹರಸ್ತಾರೆ. ಇದು ಹೀಗೆ ಏನಾಗತ್ತಂದರೆ ಚಕ್ಷುರಾಖ್ಯನ ಹೀಗೆ ದೇವಿಯೇ ನೀನು, ಆ ದೇವಗಳು ಎಲ್ಲ ಭೂತಗಳು ಏನಾಗ್ತವೆ ಅಂದರೆ ದೇವಿಯೇ ಚಕ್ಷುರಾಖ್ಯನ ಸಂಹಾರನೂ ಆಗುತ್ತೆ. ಚಕ್ಷುರಾಖ್ಯನ ಸಂಹಾರದ ಬಗ್ಗೆ ನಾನು ಹೇಳಿಲ್ಲ, ಇಲ್ಲಿ ಹೇಳ್ತೀನಿ ಕೊಡಿ. ನಾನು ಯಾಕಂದರೆ ಇದನ್ನು ಪುಸ್ತಕನ ಓದ್ತಾ ಇಲ್ಲ, ನಾನು ಪುಸ್ತಕ ಓದೋದು ಮುಖ್ಯ ಅಲ್ಲ. ತಮಗೆ ರಾಕ್ಷಸನ ಚಕ್ಷುರಾಖ್ಯನ ಸೈನ್ಯವನ್ನು ಇಲ್ಲಿ ಚಕ್ಷುರಾಖ್ಯ ಇಲ್ಲಿ ಸಂಹಾರ ಆಗೋದಿಲ್ಲ. ಕೇವಲ ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಅವನ ಸೈನ್ಯವನ್ನು ಸಂಹಾರ ಮಾಡಿದ. ಇಷ್ಟೆಲ್ಲ ಅವನ ಸೈನ್ಯ ಸಂಹಾರ ಆಗುತ್ತೆ, ಮಹಿಷಾಸುರನ ಸೈನ್ಯ ಸಂಹಾರ ಆಗುತ್ತೆ. ಇದನ್ನು ಯಾರು ತೊಗೊಂಡು ಬಂದಿರ್ತಾನೆ? ಚಕ್ಷುರಾಖ್ಯ ತೊಗೊಂಡು ಬಂದಿರ್ತಾನೆ ಪಟ್ಟಣದ ಹೊರಗೆ. ಮುಂದೆ ಎಷ್ಟೊಂದು ಸೈನ್ಯ ಸತ್ತೋಗ್ಬಿಡುತ್ತೆ, ಮಹಿಷಾಸುರನ ಸೈನ್ಯ ಸತ್ತೋಗುತ್ತೆ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿತದೆ. ಕೊನೆಗೆ ಸತ್ತಂಥ ಆತ್ಮಗಳು ದೇವಹೂತಗಳು ಹೇಳ್ತವೆ, ದೇವಿಯೇ ನೀನು ದೇವತೆಗಳಿಗೆ ಶುಭ ಲಕ್ಷ್ಮಿಯು, ರಾಕ್ಷಸರಿಗೆ ಅಶುಭ ಲಕ್ಷ್ಮಿಯು, ದೇವಿಯೇ ಶುಭವಾಗಲಿ ಮಹಿಷನನ್ನು ಸೋಲಿಸುವಂಥ ಅವರು ಹೇಳ್ತಾರೆ. ಹಾಗೆ ದೇವತೆಗಳು ಕೂಡ ಹೇಳ್ತಾರೆ ಮಹಾಲಕ್ಷ್ಮಿಗೆ ಜಯ ನಮೋ ಜಗದೀಶಳೇ ಎನ್ನುತ್ತಾ ಶುಭ ಶಬ್ದದಿಂದ ಕೈ ಮುಗಿದು ಜಯ ಜಯವೆಂದು ಚಿದಾನಂದ ಆತ್ಮಗುರುಗಳಿಂದ ಧ್ಯಾನಿಸಿದರು. ದೇವತೆಗಳು ಅವರು ಕೂಡ ದೇವಿಗೆ ಜಯ ಆಗಲಿ, ಮಹಿಷಾಸುರನ ಗೆಲ್ಲು ಅಂತ ಹೇಳ್ತಾರೆ. ಹಾಗೆ ಸತ್ತು ಹೋದಂಥ ಶರೀರನ ಬಿಟ್ಟಂಥ ಆತ್ಮಗಳು ಕೂಡ ದೇವಿಗೆ ಜಯಕಾರವನ್ನು ಹೇಳ್ತವೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವೈರ್ಯ ಚರಣ ಪದ್ಮದ್ಬಿರೀಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಮಹಿಷಾಸುರ ಸೈನ್ಯ ವಧೂ ನಾಮ ಚತುರ್ಥೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 4 ಪದ 243 ಮಂಗಳವಸ್ತು. ವೀಕ್ಷಕರೇ, ಇಲ್ಲಿಗೆ 4ನೇ ಅಧ್ಯಾಯ ಮುಗಿದ ಮೇಲೆ ಇದನ್ನು ಹಾಗೆ ಬಿಡೋಕೆ ಪೂಜೆ ಮಾಡಿ ಮುಗಿಸ್ಬೇಕು. ಪೂಜೆ ಮಾಡುವ ದೀಪಕ್ಕೆ ಆರತಿಗೆ ಎಣ್ಣೆ ಹಾಕಬೇಕು. ಯಾಕಂದರೆ ಗಂಟೆಗಟ್ಟಲೆ ಓದಬೇಕಾಗತ್ತೆ ಪುಸ್ತಕ, ಸಮಯ ಭಾಳ ಇರುತ್ತೆ. ಅಲ್ಲಿವರೆಗೂ ದೀಪದಲ್ಲಿ ಎಣ್ಣೆ ಇರೋದಿಲ್ಲ, ಖಾಲಿಯಾಗಿರುತ್ತೆ. ಇದನ್ನೆಲ್ಲ ಮಾಡಬೇಕಾಗುತ್ತೆ. ಓಂ ಮಹಾಲಕ್ಷ್ಮಿ, ಮಹಿಷಾಸುರನ್ನ ಕೊಂದಂಥ ದೇವಿಗೆ ಮಹಾಲಕ್ಷ್ಮಿ ಅಂತಾರೆ. ಓಂ ಶ್ರೀ ಲಕ್ಷ್ಮೀಂ ಕ್ಷೀರ ಸಮುದ್ರರಾಜಸಮಯಾಂ ಶ್ರೀರಂಗದಾಮೇಶ್ವರಿಂ ದಾಸೀಭೂತವಸ್ತದೇವ ನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಲಬ್ಧಿಭೋ ಬ್ರಹ್ಮೇಂದ್ರ ಗಂಗಾಧರಾಂ ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಓಂ ಶುಭಂ ಕರೋತಿ ಓಕೆ, ಬೇಡ ಬಂತು. ಓಕೆ, ಸರಿ. ಗಂಗೆಯನ್ನು 4ನೇ ಅಧ್ಯಾಯದ ಮುಕ್ತಾಯಕ್ಕೆ ಗಂಗೆಯನ್ನು ಅರ್ಪಿಸಿದ್ದೇನೆ. ಅರಿಶಿಣವನ್ನು ಅರ್ಪಿಸಿದ್ದೇನೆ. 2 ಸಲ ಕುಂಕುಮವನ್ನು ಅರ್ಪಿಸಿದ್ದೇನೆ. ಅಕ್ಷತೆಯನ್ನು ಅರ್ಪಿಸುತ್ತಿದ್ದೇನೆ. ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ. ಊದುಬತ್ತಿ ಕೂಡ ಖಾಲಿಯಾಗಿದೆ.
ಊದುಬತ್ತಿ. ದೇವರು ಇನ್ನೊಂದು ಸಲ ಹೇಳ್ತೀನಿ ವೀಕ್ಷಕರೇ, ದೇವರು ಯಾರಿಗೂ ನೀನು ಇದು ಮಾಡು ಇದು ಮಾಡಬೇಡ ಅಂತ ಹೇಳಿಲ್ಲ, ನೀನು ಪೂಜೆ ಮಾಡು ಪೂಜೆ ಮಾಡಬೇಡ ಅಂತ ಹೇಳಿಲ್ಲ. ಅವರವರ ಭಕ್ತಿ ಅವರ ಇದಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಜಗತ್ತಿನಲ್ಲಿ 3 ಗುಣಗಳಿದ್ದಾವೆ. ಈ ಜಗತ್ತು ಸೃಷ್ಟಿಯಾಗಿದ್ದು 3 ಗುಣಗಳಿಂದ. ಒಂದು ಸಾತ್ವಿಕ ಗುಣ, ಒಂದು ತಮೋಗುಣ, ಒಂದು ರಜೋಗುಣ. ಸಾತ್ವಿಕ ಗುಣಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಮುಂದಿನ ಜನ್ಮಾಂತರಗಳು ಸಾರ್ಥಕ ಇರ್ತವೆ. ಶಿವನ ಸನ್ನಿಧಿ ಸಿಗುತ್ತೆ, ದಿವ್ಯ ಸನ್ನಿಧಿ ಸಿಗುತ್ತೆ. ತಮೋ ಮತ್ತು ರಜಗುಣದಿಂದ ಬಾಳೆ ಬದುಕಿದರೆ ನರಕ ಪ್ರಾಪ್ತಿಯಾಗುತ್ತದೆ. ಕಷ್ಟ ದುಃಖಗಳು ತಪ್ಪಿಲ್ಲ. ಹೀಗಾಗಿ ಸಾತ್ವಿಕ ಗುಣವನ್ನು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಪೂಜೆ ಮಾಡಬೇಕಾಗುತ್ತೆ, ದೇವರನ್ನು ಆರಾಧಿಸಬೇಕಾಗುತ್ತೆ. ಸಾತ್ವಿಕ ಗುಣ ನಮ್ಮದಾಗಬೇಕು. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಾತ್ವಿಕ ಗುಣ ಇದ್ದರೆ ಬದುಕು ಚೆಂದ ಇರ್ತದೆ. ತಮೋಗುಣ ರಜೋಗುಣ. ತಮೋಗುಣ ಅಂದರೆ ಆಲಸಿ, ನಿದ್ರೆ ಜಾಸ್ತಿ ಮಾಡೋದು, ಆಲಸಿ, ಕಾಮಾದಿ ಮೋಹಾದಿಗಳ ಬಯಕೆ. ಇನ್ನು ರಜೋಗುಣ ಸಿಟ್ಟು, ಕ್ರೋಧ, ಬಡಿ ಕಡಿ, ನಾಶ, ಇನ್ನೊಬ್ಬರನ್ನು ಅರ್ಥ ಮಾಡ್ಕೊಳ್ಳೋದಿರೋದು, ಇವೆಲ್ಲ ನಕಾರಾತ್ಮಕ ಶಕ್ತಿಗಳು. ಈ ಪ್ರಾಣಿ ಜೀವನ ಆಗಬಾರ್ದು. ಮನುಷ್ಯರಾಗಿ ಹುಟ್ಟಿದ ಮೇಲೆ, ಮಾನವನಾಗಿ ಹುಟ್ಟಿದ ಮೇಲೆ ಸಾರ್ಥಕ ಬದುಕು ಆಗಬೇಕು ಅಂದರೆ ಸಾತ್ವಿಕ ಗುಣ ಮನುಷ್ಯನಿಗೆ ಬೇಕು. ಸ್ವಾಮಿ ಮಹಾನ್ ರಾಮಕೃಷ್ಣ ಪರಮಹಂಸರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಶಂಕರಾಚಾರ್ಯರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಇನ್ನೂ ತುಂಬ ಮಹಾನ್ ಯೋಗಿಗಳು, ಸಾಯಿಬಾಬಾ ಮುಂತಾದವರು ಸಾತ್ವಿಕ ಗುಣದಿಂದಲೇ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಅಳವಡಿಸಿದ್ದೇನು ಶಾಂತಿ ಮಂತ್ರ. ಆ ಶಾಂತಿ ಮಂತ್ರ ಏನದು? ಸಾತ್ವಿಕ ಗುಣ. ಕೈಯಲ್ಲಿ ಬಂದೂಕು ಹಿಡಲಿಲ್ಲ. ಬಂದೂಕು ಹಿಡಿದ್ರೆ ಅದು ತಮೋಗುಣ ಆಗುತ್ತೆ. ಈ ಜಗತ್ತಿನಲ್ಲಿ ದೇವಿ ಯಶಸ್ಸು ಸಾತ್ವಿಕರಿಗೆ ಮಾತ್ರ ಕೊಡೋದು, ತಮೋಗುಣ ರಜಗುಣ ಇದ್ದವರಿಗೆಲ್ಲ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ನನ್ನ ವಿದ್ಯಾರ್ಥಿಸುತ್ತೇನೆ. ಓಂ ದೀಪಂ ಅರಿಶಿನಚಂದನಂ ಪುಷ್ಪಂ ಅಕ್ಷತೆಂ ಧೂಪಂ ಆರ್ದ್ಯಂ ನೈವೇದ್ಯಂ ಸಮರ್ಪಯಾಮಿ. ವೀಕ್ಷಕರೇ, ಇಲ್ಲಿಗೆ 4ನೇ ಅಧ್ಯಾಯ ಮುಗಿದು 5ನೇ ಅಧ್ಯಾಯಕ್ಕೆ ಮುಂದೆ ಹೋಗುವ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.